ಆ್ಯಶಸ್ ಸರಣಿ 2025-26 ಇದರ ವಿಜೇತ ದೇಶ ಯಾವುದು? ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಈ ಒಂದು ಆ್ಯಶಸ್ ಸರಣಿಯಲ್ಲಿ ಇಂಗ್ಲೆಂಡನ್ನು ಸೋಲಿಸ್ತು. ಆಸ್ಟ್ರೇಲಿಯಾ 4 ಪಂದ್ಯವನ್ನು ಗೆದ್ಕೊಳ್ತು ಮತ್ತು ಇಂಗ್ಲೆಂಡ್ 1 ಪಂದ್ಯವನ್ನು ಗೆದ್ಕೊಳ್ತು. ಆ ಮೂಲಕ ಆಸ್ಟ್ರೇಲಿಯಾ ಇದನ್ನು ಆ್ಯಶಸ್ ಸೀರೀಸನ್ನು ಗೆದ್ಕೊಳ್ತು. ಏನಿದು ಆ್ಯಶಸ್ ಸೀರೀಸ್ ಅಂತ ಕೇಳಿದ್ರೆ ಇದೊಂದು ಟೆಸ್ಟ್ ಸರಣಿಯಾಗಿದೆ. ಟೆಸ್ಟ್ ಸೀರೀಸ್ ಇದು ತುಂಬ ಇತಿಹಾಸದಲ್ಲಿ ತುಂಬ ಹಳೆಯ ಒಂದು ಟೆಸ್ಟ್ ಸರಣಿ ಇದು ಆ್ಯಶಸ್ ಸೀರೀಸ್. ಇದು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ನಡೆಯುವಂಥದ್ದು. ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ನಡೆಯುವಂಥ ಒಂದು ಟೆಸ್ಟ್ ಸರಣಿ ಇದು. ಇದರಲ್ಲಿ ಆಸ್ಟ್ರೇಲಿಯಾ ಗೆದ್ಕೊಳ್ತು. ಈ ಒಂದು ಸರಣಿ ಶ್ರೇಷ್ಠ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಯ್ಕೆಯಾಗಿದೆ ಯಾರು ಕೇಳಿದ್ರೆ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್. ಈ ಅಂಶ ಗೊತ್ತಿರಲಿ. ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್ ಸರಣಿ ಶ್ರೇಷ್ಠ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಯ್ಕೆಯಾದರು. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಆ್ಯಕ್ಚುಲಿ ಇದು ಎಲ್ಲೇ ನಡೀತು ಕೇಳಿದ್ರೆ ಗೋಗ್ಲಾ ಬೀಚ್ ಡಿಯು. ಗೋಗ್ಲಾ ಬೀಚ್ ಎಲ್ಲಿದೆ? ಇದು ಡಿಯುನಲ್ಲಿ ಇರುವಂಥದ್ದು. ಡಿಯುನ ಗೋಗ್ಲಾ ಬೀಚ್ನಲ್ಲಿ ನಡೆದಂತಹ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026ಅಲ್ಲಿ ಕರ್ನಾಟಕ ಹೈಯೆಸ್ಟ್ ಮೆಡಲ್ಸನ್ನು ಗೆದ್ಕೊಳ್ತು. ಕರ್ನಾಟಕ ಒಟ್ಟು 11 ಪದಕವನ್ನು ಗೆದ್ಕೊಳ್ತು. ಕರ್ನಾಟಕ 11 ಪದಕ ಗೆದ್ಕೊಂಡ್ರೆ ತಮಿಳುನಾಡು 8 ಪದಕವನ್ನು ಗೆದ್ಕೊಳ್ತು. ಮತ್ತು 3ನೇ ಸ್ಥಾನದಲ್ಲಿ ಮಣಿಪುರ 7 ಪದಕವನ್ನು ಗೆದ್ಕೊಳ್ತು. ಸೊ ಈ ಒಂದು ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಇದರ ಮಾಸ್ಕಟ್ ಏನಾಗಿತ್ತು ಹೇಳಿದ್ರೆ ಪರ್ಲ್ ಎನ್ನುವಂಥ ಡಾಲ್ಫಿನ್. ಅಜ್ಲಾನ್ ಶಾ ಕಪ್ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಬೆಲ್ಜಿಯಂ. ಇದೊಂದು ಹಾಕಿ ಟೂರ್ನಮೆಂಟ್. ಅಜ್ಲಾನ್ ಶಾ ಕಪ್ ಹಾಕಿ ಟೂರ್ನಮೆಂಟ್ ಇದು. ಬೆಲ್ಜಿಯಂ ದೇಶ ಭಾರತವನ್ನು ಸೋಲಿಸ್ತು. ಬೆಲ್ಜಿಯಂ ದೇಶ ಭಾರತವನ್ನು 1-0 ಗೋಲಿನ ಅಂತರದಿಂದ ಸೋಲಿಸ್ತು. ಇದು 31ನೇ ಎಡಿಷನ್ ಆಗಿತ್ತು. 31ನೇ ಸರಣಿ ಆಗಿತ್ತು. ಎಲ್ಲಿ ನಡೀತು ಕೇಳಿದ್ರೆ ಇದು ವೆನ್ಯೂ ಎಲ್ಲಿ, ಸ್ಥಳ ಎಲ್ಲಿ ಕೇಳಿದ್ರೆ ಮಲೇಷಿಯಾ ದೇಶದ ಇಪೋ ಎಂಬಲ್ಲಿ ನಡೆದಿದ್ದು. ಅಂಡರ್ 19 ಏಷ್ಯಾ ಕಪ್ 2ನೇ ಬಾರಿ ವಿಜೇತ ದೇಶ ಯಾವುದು? ಸರಿಯಾದ ಉತ್ತರ ಪಾಕಿಸ್ತಾನ. ಪಾಕಿಸ್ತಾನ ಸತತ 2ನೇ ಸಾರಿ ಈ ಒಂದು ಅಂಡರ್ 19 ಏಷ್ಯಾ ಕಪ್ಪನ್ನು ಗೆದ್ಕೊಳ್ತು. 2ನೇ ಸಾರಿ. ಇದು ACC ಅಂಡರ್ 19 ಏಷ್ಯಾ ಕಪ್ ಆಗಿದೆ. ಇದು ಭಾರತವನ್ನು ಸೋಲಿಸಿ ಪಾಕಿಸ್ತಾನ ಗೆದ್ಕೊಂಡಿರುವಂಥದ್ದು. ಫಸ್ಟ್ ಟೈಮ್ ಇದು 2012ರಲ್ಲಿ ಅಂಡರ್ 19 ಏಷ್ಯಾ ಕಪ್ಪನ್ನು ಪಾಕಿಸ್ತಾನ ಗೆದ್ಕೊಂಡಿತ್ತು. ಸ್ಕ್ವಾಷ್ ವಿಶ್ವಕಪ್ 2025ರ ವಿಜೇತ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಭಾರತ ಗೆದ್ದಿರುವಂತಹ ಮೊದಲ ಸ್ಕ್ವಾಷ್ ವರ್ಲ್ಡ್ ಕಪ್ ಇದು. ಭಾರತ ಗೆದ್ದಿರುವ ಮೊದಲ ಸ್ಕ್ವಾಷ್ ವಿಶ್ವಕಪ್ ಇದು. ಭಾರತ ಗೆದ್ದಿರುವಂತಹ ಮೊದಲ ಸ್ಕ್ವಾಷ್ ವಿಶ್ವಕಪ್ ಇದು. ಇದು ಆ್ಯಕ್ಚುಲಿ ಮಿಕ್ಸೆಡ್ ಡಬಲ್ ಚಾಂಪಿಯನ್ಶಿಪ್ ಆಗಿದೆ. ಮಿಕ್ಸೆಡ್ ಡಬಲ್ಸ್ ಚಾಂಪಿಯನ್ಶಿಪ್ ಆಗಿರುವಂಥದ್ದು. ಇದು ಭಾರತ ಹಾಂಗ್ಕಾಂಗನ್ನು ಸೋಲಿಸಿ ಈ ಒಂದು ವರ್ಲ್ಡ್ ಕಪ್ಪನ್ನು ಗೆದ್ಕೊಳ್ತು. ಈ ಕೆಳಗಿನ ಯಾರು ಅತ್ಯಂತ ದುಬಾರಿ ವಿದೇಶಿ ಆಟಗಾರ ಎನ್ನುವಂತಹ ಇತಿಹಾಸವನ್ನು ಕ್ರಿಕೆಟ್ ಇತಿಹಾಸದಲ್ಲಿ ಸೃಷ್ಟಿ ಮಾಡಿದರು? ಸರಿಯಾದ ಉತ್ತರ ಕ್ಯಾಮರೂನ್ ಗ್ರೀನ್. 2026ನೇ ಸಾಲಿನ IPL ಬಿಡ್ಡಿಂಗ್ನಲ್ಲಿ ಕ್ಯಾಮರೂನ್ ಗ್ರೀನ್ ಈ ಒಂದು ದಾಖಲೆಯನ್ನು ಮಾಡ್ತಾರೆ. ಕ್ಯಾಮರೂನ್ ಗ್ರೀನ್ ಇದಾರಲ್ಲ, ಕ್ಯಾಮರೂನ್ ಗ್ರೀನ್ ಇವರು ಆಸ್ಟ್ರೇಲಿಯಾದ ಆಟಗಾರ. 2026ರ ಒಂದು IPL ಬಿಡ್ಡಿಂಗ್ನಲ್ಲಿ ಇವರು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಬಿಡ್ ಆಗ್ತಾರೆ. ಎಷ್ಟು ಕೇಳಿದ್ರೆ 25.20 ಕೋಟಿಗೆ ಹರಾಜಾಗ್ತಾರೆ. ಈ ಒಂದು ಹರಾಜು ಪ್ರಕ್ರಿಯೆ, ಬಿಡ್ಡಿಂಗ್ ಪ್ರಕ್ರಿಯೆ
ದುಬೈನಲ್ಲಿ ನಡೆಯುತ್ತೆ. ಕಳೆದ ಸಾರಿ ಮಿಚೆಲ್ ಸ್ಟಾರ್ಕ್ ಇದಾರಲ್ಲ, ಇವರು 24.75 ಕೋಟಿಗೆ ಬಿಡ್ ಆಗಿದ್ರು. ಸೊ ಈ ಒಂದು ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡಿ ಈ ಸಾರಿ ಕ್ಯಾಮರೂನ್ ಗ್ರೀನ್ ಅವರು ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ 25.20 ಕೋಟಿ ರೂಪಾಯಿಗೆ ಬಿಡ್ ಆಗ್ತಾರೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2025ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಜಾರ್ಖಂಡ್. ಈ ಒಂದು ಟೂರ್ನಿಯಲ್ಲಿ ಹರಿಯಾಣವನ್ನು ಸೋಲಿಸಿ ಗೆದ್ಕೊಳ್ತು. ಇದು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಪುಣೆಯಲ್ಲಿ ನಡೆದಿದ್ದು. ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಲ್ಲಿ ನಡೀತು. ಎರಡು 2025ನೇ ಸಾಲಿನ ಮಹಿಳೆಯರ ಕ್ರಿಕೆಟ್ ವರ್ಲ್ಡ್ ಕಪ್ ವಿಜೇತ ದೇಶ ಯಾವುದು? ಸರಿ ಉತ್ತರ ಭಾರತ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿ ಈ ಒಂದು ವರ್ಲ್ಡ್ ಕಪ್ ಅನ್ನು ಗೆದ್ಕೊಳ್ತು. ಏಷ್ಯಾ ಯೂತ್ ಗೇಮ್ಸ್ 2025ರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 48. ಎಲ್ಲಿ ನಡೀತು ಇದು ಕೇಳಿದ್ರೆ ಬಹರೇನಲ್ಲಿ ನಡೀತು. ಬಹರೇನ್ನ ಮನಾಮದಲ್ಲಿ ನಡೆದಿರುವಂಥದ್ದು. ಭಾರತ 18 ಚಿನ್ನ, 15 ಬೆಳ್ಳಿ ಮತ್ತು 15 ಕಂಚಿನ ಪದಕದೊಂದಿಗೆ 48 ಪದಕವನ್ನು ಗೆದ್ಕೊಳ್ತು. ಚೀನಾ ಇದರಲ್ಲಿ ಹೈಯೆಸ್ಟ್ ಇದೆ, ಫಸ್ಟ್ ಪ್ಲೇಸಲ್ಲಿರುವಂಥದ್ದು ಚೀನಾ 147 ಪದಕವನ್ನು ಪಡೆದುಕೊಂಡಿತು. T20 ಮಹಿಳೆಯರ ಅಂಧ ಕ್ರಿಕೆಟ್ ವಿಶ್ವಕಪ್ 2025ರ ವಿಜೇತ ದೇಶ ಯಾವುದು? ಇದು ಮೊದಲ ಎಡಿಷನ್, ಫಸ್ಟ್ ಎಡಿಷನ್ ಇದರಲ್ಲಿ ಭಾರತ ಗೆದ್ದಿರೋದು ಭಾರತ ನೇಪಾಳದ ವಿರುದ್ಧ ಗೆದ್ಕೊಳ್ತು. ಭಾರತ ನೇಪಾಳದ ವಿರುದ್ಧ T20 ಮಹಿಳೆಯರ ಅಂಧ ವಿಶ್ವಕಪ್ ಅನ್ನು ಗೆದ್ಕೊಳ್ತು. ಕಾಮನ್ವೆಲ್ತ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 24ರಂದು ಆಚರಿಸಲಾಯಿತು. ಕಾಮನ್ವೆಲ್ತ್ ಡೇ 2025 ಮೇ 24ರಂದು ಆಚರಿಸಲಾಯಿತು. ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ವಿ ವಿಲ್ ಮೋರ್ ಫಾರ್ವರ್ಡ್ ಟುಗೆದರ್ ಅಂತೇಳಿ. ವಿ ವಿಲ್ ಮೋರ್ ಫಾರ್ವರ್ಡ್ ಟುಗೆದರ್ ಅಂತೇಳಿ ಈ ವರ್ಷದ ಥೀಮ್ ಆಗಿತ್ತು. ಇದು 2025 ಥೀಮ್ 2025. ವರ್ಲ್ಡ್ ಫುಟ್ಬಾಲ್ ಡೇ, ವಿಶ್ವ ಫುಟ್ಬಾಲ್ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 25. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025ರ ಮೊದಲ ಎಡಿಷನ್ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ತಮಿಳುನಾಡಿನ ಚೆನ್ನೈನಲ್ಲಿ. ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025 ಇದರ ಮೊದಲ ಎಡಿಷನ್ ಅನ್ನು ಆಯೋಜಿಸಲಾಗಿತ್ತು. ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026ರ ಭಾರತದಲ್ಲಿ ಯಾವ ನಗರದಲ್ಲಿ ನಡೆಸಲಾಗ್ತಾ ಇದೆ? ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಕೇಳಿದ್ರೆ ಸರಿಯಾದ ಉತ್ತರ ಅಹಮದಾಬಾದ್ನಲ್ಲಿ, ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ. ಫೀಬಾ ಮಹಿಳಾ ಏಷ್ಯಾ ಕಪ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಎ ಮತ್ತು ಬಿ ಇಬ್ರು, ಮಿಯಾ ಬ್ಲಿಜಿ ಮತ್ತು ಯುಕೋ ವೋಗಾ ಇವರಿಬ್ರು ಕೂಡ ಫೀಬಾ ಮಹಿಳಾ ಏಷ್ಯಾ ಕಪ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು. ಉಲಾನಾ ಬಾಟರ್ ಓಪನ್ 2025 ಎಂಬಂತ ಕುಸ್ತಿ ಟೂರ್ನಮೆಂಟ್ನಲ್ಲಿ ಭಾರತದ ಪ್ಲೇಸ್ ಏನು? ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ದ್ವಿತೀಯ ಸ್ಥಾನದಲ್ಲಿದೆ, ಸೆಕೆಂಡ್ ಪ್ಲೇಸ್ನಲ್ಲಿ ಇರುವಂಥದ್ದು. ಸೊ ಫಸ್ಟ್ ಪ್ಲೇಸಲ್ಲಿ ಪ್ರಥಮ ಸ್ಥಾನದಲ್ಲಿ ಯಾವುದಿದೆ ಕೇಳಿದ್ರೆ ಮಂಗೋಲಿಯಾ. ಸೊ ಪ್ರಥಮ ಸ್ಥಾನದಲ್ಲಿರುವ ಮಂಗೋಲಿಯಾ ಎಷ್ಟು ಪದಕ ಪಡ್ಕೊಂಡಿದೆ ಕೇಳಿದ್ರೆ 29. ಸೊ ದ್ವಿತೀಯ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಭಾರತ ಪಡ್ಕೊಂಡಿರುವಂಥ ಪದಕಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಭಾರತದ ಪದಕಗಳ ಸಂಖ್ಯೆ 21. ಇನ್ನು ಮೂರನೇ ಸ್ಥಾನದಲ್ಲಿ ಯಾವುದಿದೆ ಕೇಳಿದ್ರೆ ಥರ್ಡ್ ಪ್ಲೇಸಲ್ಲಿರುವಂಥದ್ದು
ತುರ್ಕ್ಮೇನಿಯಾ. ಯಾವುದು? ತುರ್ಕ್ಮೇನಿಯಾ. ಮಹಿಳಾ ಏಷ್ಯಾ ಕಪ್ ಹಾಕಿ 2025 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಚೀನಾ. ಚೀನಾದ ಹಾಂಗ್ಕಾಂಗ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಜನವರಿ 2025 ಈ ಕೆಳಗಿನ ಯಾರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ದೊರೆಯಿತು? ಸರಿಯಾದ ಉತ್ತರ ಮೇಲಿನ ಎಲ್ಲರೂ ಕೂಡ. ಮನು, ಡಿ ಬಾಕರ್, ಡಿ ಗುಕೇಶ್, ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಪ್ರವೀಣ್ ಕುಮಾರ್, ಈ 4 ಜನರಿಗೆ ಕೂಡ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಸಿಕ್ತು. ಮಿಯಾಮಿ ಓಪನ್ ಚಾಂಪಿಯನ್ 2025 ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಅರಿಯಾನಾ ಸಬಲೆಂಕಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಮಿಯಾಮಿ ಓಪನ್, ಇಂಪಾರ್ಟೆಂಟ್ ಕ್ವಶನ್ ಇದು. ಮಿಯಾಮಿ ಓಪನ್ ಒನ್ ಆಫ್ ದ ಫೇಮಸ್ ಟೆನ್ನಿಸ್ ಟೂರ್ನಮೆಂಟ್ ಇದು, ಮಿಯಾಮಿ ಓಪನ್. ಸೊ ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ, ಸೊ ಪುರುಷರ ಸಿಂಗಲ್ಸ್ ವಿಜೇತರು ಜೇಕಬ್ ಮೆನ್ಸಿಕ್, ಇವರು ಪುರುಷರ ಸಿಂಗಲ್ಸ್ ವಿಜೇತರು. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಅಧಿಕ ಸ್ಥಾನ ಪಡೆದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಹರಿಯಾಣ ಈ ಒಂದು ಗೇಮಲ್ಲಿ ಒಟ್ಟು 34 ಪದಕವನ್ನು ಪಡ್ಕೊಂಡು ಮೊದಲ ಸ್ಥಾನವನ್ನು ಪಡ್ಕೊಳ್ತು. ಇನ್ನು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ ಇದರ ಮಾಸ್ಕಟ್ ಯಾವುದಾಗಿತ್ತು ಕೇಳಿದ್ರೆ ಉಜ್ವಲ. ISSF ಜೂನಿಯರ್ ವರ್ಲ್ಡ್ ಕಪ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಒಟ್ಟು 11 ಪದಕವನ್ನು ಪಡ್ಕೊಂಡು 11 ಪದಕಗಳನ್ನು ಪಡ್ಕೊಂಡು ಫಸ್ಟ್ ಪ್ಲೇಸಲ್ಲಿ ಇದೆ. ಇನ್ನು ಎರಡನೇ ಸ್ಥಾನದಲ್ಲಿರುವಂಥದ್ದು ಇಟಲಿ ಸೆಕೆಂಡ್ ಪ್ಲೇಸಲ್ಲಿ, ಹಾಗೆಯೇ ಫ್ರಾನ್ಸ್ ಥರ್ಡ್ ಪ್ಲೇಸಲ್ಲಿ ಇದೆ. ಪ್ರಿನ್ಸೆಸ್ ಆಫ್ ಆಸ್ಟ್ರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಸೆರೆನಾ ವಿಲಿಯಮ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗುಮಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 2ನೇ ಸ್ಥಾನದಲ್ಲಿದೆ. ಸೊ ಮೊದಲ ಸ್ಥಾನದಲ್ಲಿರುವ ದೇಶ ಚೀನಾ. ಚೈನಾ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್. ಸೊ ಚೀನಾ 32 ಪದಕವನ್ನು ಪಡ್ಕೊಂಡ್ರೆ ಭಾರತ 24 ಪದಕವನ್ನು ಪಡ್ಕೊಂಡು 2ನೇ ಸ್ಥಾನದಲ್ಲಿ ಇದೆ. ಕಳಿಂಗ ಸೂಪರ್ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಗೋವಾ FC ಫುಟ್ಬಾಲ್ ಕ್ಲಬ್. ಇದು ಒಡಿಸ್ಸಾದ ಭುವನೇಶ್ವರ್ನಲ್ಲಿ ನಡೀತು. ಇದರ ಪ್ಲೇಸ್ ಇದು ಜಮ್ಶೆಡ್ಪುರ ಫುಟ್ಬಾಲ್ ಕ್ಲಬ್ ಅನ್ನು ಸೋಲಿಸೋದ್ರ ಮೂಲಕ ಫೈನಲ್ಸ್ನಲ್ಲಿ ಕಳಿಂಗ ಸೂಪರ್ ಕಪ್ ಅನ್ನು ಗೆದ್ಕೊಳ್ತು. ಸುಧೀರಮನ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಚೀನಾ. ಆಕ್ಚುಲಿ ಸುಧೀರಮನ ಕಪ್ ಇದೆಯಲ್ಲ, ಇದೊಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ತೈವಾನ್ ಅಥ್ಲೆಟಿಕ್ಸ್ ಓಪನ್ 2025 ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಮೊದಲ ಸ್ಥಾನದಲ್ಲಿದೆ. ಭಾರತ ಒಟ್ಟು 16 ಪದಕವನ್ನು ಪಡ್ಕೊಳ್ತು ಮತ್ತು ಮೊದಲ ಸ್ಥಾನದಲ್ಲಿ ಇದೆ. ಈ ಕೆಳಗಿನ ಯಾರು ತಮ್ಮ ಜೀವಮಾನದ 100ನೇ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡ್ರು? ಸರಿಯಾದ ಉತ್ತರ ನೊವಾಕ್ ಜೋಕೋವಿಚ್ ಅವರು ಸರ್ಬಿಯಾ ದೇಶದ ಆಟಗಾರ. ಇವರು ಇತ್ತೀಚೆಗೆ ತಮ್ಮ ವೈಯಕ್ತಿಕ 100ನೇ ಪುರುಷರ ಸಿಂಗಲ್ಸ್ ಅನ್ನು ಗೆದ್ದುಕೊಂಡ್ರು. ಮೋಟೋ ಜಿಪಿ ಅಮೆರಿಕನ್ ಗ್ರ್ಯಾಂಡ್ ಪಿಕ್ಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಬಿಗಾನಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಬಾಕ್ಸಿಂಗ್ ಕಪ್ 2025 ಇದರಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಯಾರು? ಸರಿಯಾದ ಉತ್ತರ ಹಿತೇಶ್ ಗೋಲಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2025 ಶೂಟಿಂಗ್ ವರ್ಲ್ಡ್ ಕಪ್ ಇದರಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಶಿಫಾಕ್ ಕೌರ್ ಸಾಮ್ರಾ ಅವರಿಗೆ 2025 ಶೂಟಿಂಗ್ ವರ್ಲ್ಡ್ ಕಪ್ನಲ್ಲಿ ಫಸ್ಟ್ ಟೈಮ್ ಚಿನ್ನದ ಪದಕ ದೊರೆಯಿತು. ಮಹಿಳಾ ಪ್ರೀಮಿಯರ್ ಲೀಗ್ 2025 MPL ಇದರ ವಿಜೇತ ತಂಡ ಯಾವುದು?
ಸರಿಯಾದ ಉತ್ತರ ಮುಂಬೈ ಇಂಡಿಯನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂಬೈ ಇಂಡಿಯನ್ಸ್ ಫೈನಲ್ಸ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಸೋಲಿಸೋದ್ರ ಮೂಲಕ MPL 2025 ಗೆದ್ಕೊಳ್ತು. ಇದರಲ್ಲಿ ಎರಡು ಪ್ರಮುಖ ಅಂಶಗಳಿದ್ದಾವೆ. ಒಂದು, ಈ MPL ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರೆಂಜ್ ಕ್ಯಾಪ್ ವಿನ್ನರ್ ಯಾರು ಅಂತೇಳಿ ಒಂದು, ಇನ್ನೊಂದು ಪರ್ಪಲ್ ಕ್ಯಾಪ್. ನಿಮ್ಗೆ ಗೊತ್ತಿದೆ, ಆರೆಂಜ್ ಕ್ಯಾಪ್ ಅನ್ನ ಅತಿ ಹೆಚ್ಚು ರನ್ ಹೊಡೆದವರಿಗೂ, ಪರ್ಪಲ್ ಕ್ಯಾಪ್ ಅನ್ನ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೂ ಕೂಡ ನೀಡಲಾಗುತ್ತೆ. ಆರೆಂಜ್ ಕ್ಯಾಪ್ ವಿಜೇತರು ನೆಟ್ ಸೈಬರ್ ಬ್ರೆಟ್. ನೆಟ್ ಸೈಬರ್ ಬ್ರೆಟ್ ಅವರಿಗೆ ದೊರೆಯಿತು. ಇವರು 523 ರನ್ ಹೊಡೆದಿದ್ರು. ಇನ್ನು ಪರ್ಪಲ್ ಕ್ಯಾಪ್ ಯಾರಿಗೆ ಸಿಕ್ತು ಕೇಳಿದ್ರೆ ಅಮೇಲಿಯಾ ಖೇರ್. ಅಮೇಲಿಯಾ ಖೇರ್ ಅವರಿಗೆ ಸಿಕ್ತು. ಇವರು 8 ವಿಕೆಟ್ ಅನ್ನು ಪಡೆದಿದ್ರು. ಫಿಡೆ ಮಹಿಳಾ ವಿಶ್ವ ಚೆಸ್ ಚಾಂಪಿಯನ್ಶಿಪ್ 2025 ವಿಜೇತರು ಯಾರು? ಸರಿ ಉತ್ತರ ಜೂ ವೆನಜೂನ್. ಜೂ ವೆನ್ಜೂನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೌದಿ ಅರಬ್ ಗ್ರ್ಯಾಂಡ್ ಪ್ರಿಕ್ಸ್ 2025 ವಿಜೇತರು ಯಾರು? ಸರಿ ಉತ್ತರ ಆಸ್ಕರ್ ಪಿಯಾಸ್ಟ್ರಿ. ಸೌದಿ ಅರಬ್ ಗ್ರ್ಯಾಂಡ್ ಪ್ರಿಕ್ಸ್ 2025. ISS ವಿಶ್ವಕಪ್ ಲೀಮಾ 2025 ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 3ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ISF ವಿಶ್ವಕಪ್ ಲೀಮಾ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಚೀನಾ. 2ನೇ ಸ್ಥಾನದಲ್ಲಿರೋದು USA. ಭಾರತ 3ನೇ ಸ್ಥಾನದಲ್ಲಿದೆ. ಕೋಪಾ ಡೆಲ್ ರೇ ಕಪ್ 2025 ವಿಜೇತರು ಯಾರು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಕೋಪಾ ಡೆಲ್ ರೇ ಕಪ್ 2025. ಸರಿಯಾದ ಉತ್ತರ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ LR ಶ್ರೀಹರಿ. LR ಶ್ರೀಹರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಪ್ರಣವ್ ವೆಂಕಟೇಶ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. F1 ಗ್ರ್ಯಾಂಡ್ ಪ್ರಿಕ್ಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಆಸ್ಕರ್ ಪಿಯಾಸ್ಟ್ರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಚೀನಾದಲ್ಲಿ ನಡೀತು. ಇಂಡಿಯನ್ ಓಪನ್ 2025 ಸ್ಕ್ವಾಶ್ ಟೂರ್ನಮೆಂಟ್ ಅಲ್ಲಿ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದವರು ಯಾರು? ಸರಿ ಉತ್ತರ ಕರೀಂ ಎಲ್ ಟರ್ಕಿ. ಇಂಡಿಯನ್ ಓಪನ್ 2025 ಸ್ಕ್ವಾಶ್ ಟೂರ್ನಮೆಂಟ್ ಇದು. ಪುರುಷರ ಸಿಂಗಲ್ಸ್ ವಿಜೇತರು ಕರೀಂ ಎಲ್ ಟರ್ಕಿ. ಇನ್ನು ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ ಮಹಿಳಾ ಸಿಂಗಲ್ಸ್ ಇದರಲ್ಲಿ ಗೆದ್ದವರು ಯಾರು ಅಂತ ನೋಡಿದ್ರೆ ಮಹಿಳಾ ಸಿಂಗಲ್ಸ್ ಅನಾಹತ ಸಿನ್ಹಾ. ಅನಾಹತ ಸಿನ್ಹಾ. ICC ಚಾಂಪಿಯನ್ಸ್ ಟ್ರೋಫಿ 2025 ವಿಜೇತ ತಂಡ ಯಾವುದು? ಸರಿಯ ಉತ್ತರ ಭಾರತ. ಭಾರತ ಫೈನಲ್ಸ್ನಲ್ಲಿ ನ್ಯೂಜಿಲೆಂಡ್ ಅನ್ನು ಸೋಲಿಸೋದ್ರ ಮೂಲಕ ಈ ಒಂದು ICC ಚಾಂಪಿಯನ್ ಟ್ರೋಫಿಯನ್ನು ಗೆದ್ಕೊಳ್ತು. ಸೊ ಇದರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದು ರೋಹಿತ್ ಶರ್ಮಾ. ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಕೇಳಿದ್ರೆ ರೋಹಿತ್ ಶರ್ಮಾ. ಮ್ಯಾನ್ ಆಫ್ ದ ಸೀರೀಸ್ ಯಾರು ಕೇಳಿದ್ರೆ ಸರಣಿ ಶ್ರೇಷ್ಠ ಅಥವಾ ಮ್ಯಾನ್ ಆಫ್ ದ ಸೀರೀಸ್ ಯಾರು ಕೇಳಿದ್ರೆ ರಚಿನ್ ರವೀಂದ್ರ. ಪ್ರಾಚೀನ್ ರವೀಂದ್ರ. ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ 2025 ಪದಕ ಪಟ್ಟಿಯಲ್ಲಿ ಭಾರತ ಪಡೆದ ಪದಕಗಳೆಷ್ಟು? ಸರಿಯಾದ ಉತ್ತರ ಭಾರತ 10 ಪದಕಗಳನ್ನು ಗೆದ್ಕೊಳ್ತು. ಭಾರತ 10 ಪದಕಗಳನ್ನು ಗೆದ್ಕೊಳ್ತು. ಇದರಲ್ಲಿ ಮೊದಲ ಸ್ಥಾನ ಈ ಒಂದು ಏಷ್ಯಾ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಯಾರು ಕೇಳಿದ್ರೆ ಇರಾನ್. ದ್ವಿತೀಯ ಸ್ಥಾನ ಜಪಾನ್. ಜಪಾನ್ ಹಾಗೂ ತೃತೀಯ ಉತ್ತರ ಕೊರಿಯಾ. ತೃತೀಯ ಉತ್ತರ
ಕೊರಿಯಾ. ಸ್ಪ್ಯಾನಿಷ್ ಸೂಪರ್ ಕಪ್ 2025 ವಿಜೇತ ತಂಡ ಯಾವುದು? ಸರಿ ಉತ್ತರ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ರಿಯಲ್ ಮ್ಯಾಡ್ರಿಡ್ ಅನ್ನು ಸೋಲಿಸೋದ್ರ ಮೂಲಕ ಈ ಕಪ್ ಅನ್ನು ಗೆದ್ಕೊಳ್ತು. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ತಂಡ ಯಾವುದು? ಸರಿ ಉತ್ತರ ಇಂಡಿಯನ್ ಆರ್ಮಿ, ಭಾರತೀಯ ಸೇನೆ. ರಣಜಿ ಟ್ರೋಫಿ 2024-25 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ವಿದರ್ಭ ತಂಡ. ವಿದರ್ಭ ತಂಡ ಫೈನಲ್ಸ್ ನಲ್ಲಿ ಕೇರಳವನ್ನು ಸೋಲಿಸಿ 2024-25 ರಣಜಿ ಟ್ರೋಫಿಯನ್ನು ಗೆದ್ಕೊಳ್ತು. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸಾಬಾ ಮಹಿಳಾ ಚಾಂಪಿಯನ್ಶಿಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಇಂಡಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಬಾ ವುಮೆನ್ಸ್ ಚಾಂಪಿಯನ್ಶಿಪ್ 2025. ಐಸಿಸಿ ಬಿಲಿಯರ್ಡ್ಸ್ ಕ್ಲಾಸಿಕ್ ಚಾಂಪಿಯನ್ಶಿಪ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಪಂಕಜ್ ಅಡ್ವಾಣಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾ ಲೀಗ್ 2024-25 ಫುಟ್ಬಾಲ್ ಟೂರ್ನಮೆಂಟ್ ವಿಜೇತ ತಂಡ ಯಾವುದು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಲಾ ಲೀಗ್ 2024 ವಿಜೇತರು ಯಾರು ಅಂತೇಳಿ. ಸರಿಯಾದ ಉತ್ತರ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್. ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ಇದೆಯಲ್ಲ, ಈ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ ಎಸ್ತಿನಿಯೋನಾ ಇದನ್ನು ಸೋಲಿಸಿ ಈ ಒಂದು ಕಪ್ ಅನ್ನು ಗೆದ್ಕೊಳ್ತು. ಸ್ಯಾಫ್ ಅಂಡರ್-19 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಸ್ಯಾಫ್ ಅಂಡರ್-19 ಭಾರತ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತ ತಂಡ ಬಾಂಗ್ಲಾದೇಶವನ್ನು ಫೈನಲ್ಸ್ ಅಲ್ಲಿ ಸೋಲಿಸಿ ಈ ಒಂದು ಕಪ್ ಗೆದ್ಕೊಳ್ತು. ಮಿಸ್ ವರ್ಲ್ಡ್ 2025 ಸ್ಪೋರ್ಟ್ಸ್ ಚಾಲೆಂಜ್ ಇದರಲ್ಲಿ ಚಿನ್ನದ ಪದಕ ಪಡೆದವರು ಯಾರು? ಸರಿಯಾದ ಉತ್ತರ ಎಲಿಸ್ ರಾನ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಟಾಲಿಯನ್ ಓಪನ್ 2025 ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಕಾರ್ಲಸ್ ಅಲ್ಕರಾಜ್. ಹಾಗಾದ್ರೆ ಇಟಾಲಿಯನ್ ಓಪನ್ 2025 ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ, ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಜಾಸ್ಮಿನ್ ಪಾವೋಲಿನಿ. ಫೀಬಾ ಮಹಿಳಾ ಏಷ್ಯಾ ಕಪ್ 2025 ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಿಯಾವೋ ಝಿ ಮತ್ತು ಯುಕಾ ವೋಗಾ. ಇವರಿಬ್ರು ಕೂಡ ಹೌದು, ಇವರಿಬ್ರು ಕೂಡ ಜಪಾನ್ ದೇಶದ ಪ್ಲೇಯರ್ಸ್. ಜರ್ಮನಿಯಲ್ಲಿ ನಡೆದ ಜೂನಿಯರ್ ವಿಶ್ವಕಪ್ 2025 ಭಾರತದ ಮೊದಲ ಸ್ವರ್ಣ ಪದಕವನ್ನು ಪಡೆದ ಶೂಟರ್ ಯಾರು? ಸರಿಯಾದ ಉತ್ತರ ಕನಕಾ ಝಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಟೆಸ್ಟ್ ಕ್ರಿಕೆಟ್ ತಂಡದ ನೂತನ ನಾಯಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಶುಭಮನ ಗಿಲ್. ಸಿರಿ ಎ 2024-25 ಫುಟ್ಬಾಲ್ ಟೂರ್ನಮೆಂಟ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ನಪೋಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಖೇಲೋ ಇಂಡಿಯಾ BM 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಣಿಪುರ. ಮಣಿಪುರ ಒಟ್ಟು 14 ಪದಕವನ್ನು ಪಡ್ಕೊಂಡು ಫಸ್ಟ್ ಪ್ಲೇಸ್ ಅಲ್ಲಿದೆ. 14 ಪದಕಗಳು. ಏಷ್ಯನ್ ಮಹಿಳಾ ಕಬಡ್ಡಿ 2025 ಇದರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೀರೋ ಏಷ್ಯಾ ಕಪ್ ಹಾಕಿ 2025 ಆಯೋಜನೆ ಮಾಡುತ್ತಿರುವವರು ಯಾರು? ಸರಿಯಾದ ಉತ್ತರ ರಾಜಗಿರಿ. ಬಿಹಾರದ ರಾಜಗಿರಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗ್ತಾ ಇದೆ. ವಿಜಯ್ ಹಜಾರೆ ಟ್ರೋಫಿ 2024-25 ವಿಜೇತ ತಂಡ ಯಾವುದು? ಸರಿ ಉತ್ತರ ಕರ್ನಾಟಕ. ಕರ್ನಾಟಕ ಫೈನಲ್ಸ್ ಅಲ್ಲಿ ವಿದರ್ಭ ತಂಡವನ್ನು ಸೋಲಿಸಿ ಈ ಒಂದು ಕಪ್ಪನ್ನು ಮುಡಿಗೇರಿಸಿಕೊಳ್ತು. ಖೋಖೋ ವಿಶ್ವಕಪ್ 2025 ಪುರುಷರ ಮತ್ತು ಮಹಿಳೆಯರ ಎರಡೂ ವರ್ಗದ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ.
ಸ್ಪೆಷಲ್ ಒಲಿಂಪಿಕ್ಸ್ ವಿಂಟರ್ ಗೇಮ್ಸ್ 2025ರ ಪದಕ ಪಟ್ಟಿಯಲ್ಲಿ ಭಾರತ ಪಡೆದ ಪದಕಗಳು ಎಷ್ಟು? ಸರಿಯಾದ ಉತ್ತರ ಭಾರತ ಒಟ್ಟು 33 ಪದಕಗಳನ್ನು ಪಡ್ಕೊಳ್ತು. ಇದರ ಆಯೋಜನೆ ಎಲ್ಲಾಗಿತ್ತು ಕೇಳಿದ್ರೆ ಸ್ಪೆಷಲ್ ವಿಂಟರ್ ಗೇಮ್ಸ್ 2025ರ ಆಯೋಜನೆ ಆಗಿದ್ದು ಇಟಲಿಯ ಟ್ಯೂರಿನ್ನಲ್ಲಿ, ಇಟಲಿ ದೇಶದ ಟ್ಯೂರಿನ್ನಲ್ಲಿ ಇದರ ಆಯೋಜನೆ ಆಗಿತ್ತು. ಮತ್ತು ಇದರಲ್ಲಿ ಮೊದಲ ಸ್ಥಾನದಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ USA, ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವ ದೇಶ ಕೆನಡಾ ಮತ್ತು ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವ ದೇಶ ಜರ್ಮನಿ. ಸೊ ಭಾರತ 33 ಪದಕಗಳನ್ನು ಪಡ್ಕೊಳ್ತು. ಇಂಡಿಯಾ ಓಪನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ 2025ರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ವಿಕ್ಟರ್ ಆಕ್ಸೆಲ್ಸನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಕ್ಟರ್ ಆಕ್ಸೆಲ್ಸನ್. T20 ಮುಂಬೈ ಲೀಗ್ ಸೀಸನ್ 3ರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರೋಹಿತ್ ಶರ್ಮಾ. T20 ಮುಂಬೈ ಲೀಗ್ ಸೀಸನ್ 3ರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದು ರೋಹಿತ್ ಶರ್ಮಾ. ಫಿಫಾ ಮಹಿಳೆಯರ ವಿಶ್ವಕಪ್ 2025 ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಬ್ರೆಜಿಲ್. ಆಕ್ಚುಲಿ ಇದು 2027 2027ರ ಫಿಫಾ ಮಹಿಳೆಯರ ವಿಶ್ವಕಪ್ ಅನ್ನು ಆಯೋಜನೆ ಮಾಡ್ತಾ ಇರೋದು ಬ್ರೆಜಿಲ್. ಫಿಡೆ ಮಹಿಳಾ ಗ್ರ್ಯಾಂಡ್ ಪಿಕ್ಸ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಕೊನೇರು ಹಂಪಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೊಂದು ಚೆಸ್ ಟೂರ್ನಮೆಂಟ್ ಆಗಿದೆ. ಒಂಬತ್ತನೇ ಏಷ್ಯನ್ ವಿಂಟರ್ ಗೇಮ್ಸ್ ಇದರಲ್ಲಿ ಹೆಚ್ಚು ಪದಕ ಪಡೆದ ದೇಶ ಯಾವುದು? ಸರಿಯಾದ ಉತ್ತರ ಚೀನಾ. ಚೀನಾ ಇದರಲ್ಲಿ ಏಷ್ಯನ್ ವಿಂಟರ್ ಗೇಮ್ಸ್ 9th ಏಷ್ಯನ್ ವಿಂಟರ್ ಗೇಮ್ಸ್ ಅಲ್ಲಿ ಚೀನಾ ಅತಿ ಹೆಚ್ಚು ಪದಕವನ್ನು ಪಡ್ಕೊಳ್ತು. ಇದರ ಶುಭಂಕರ್ ಬಿನ್ ಮತ್ತು ನಿನಿ ಆಗಿತ್ತು. ಚೀನಾ ಒಟ್ಟು 85 ಪದಕವನ್ನು ಪಡ್ಕೊಂಡಿತ್ತು. 85 ಪದಕಗಳು. 39ನೇ ರಾಷ್ಟ್ರೀಯ ಕ್ರೀಡೆಗಳನ್ನು ಆಯೋಜನೆ ಮಾಡುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮೇಘಾಲಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭ್ರಷ್ಟಾಚಾರ ಆರೋಪದಲ್ಲಿ ನಿಷೇಧಕ್ಕೆ ಒಳಗಾದ ಮೊದಲ ಮಹಿಳಾ ಕ್ರಿಕೆಟರ್ ಯಾರು? ಸರಿಯಾದ ಉತ್ತರ ಶೋಹೇಲಿ ಅಖ್ತರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರ ಓಪನ್ ಸಿಂಗಲ್ಸ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಡೆಲಿಬರಾ ಸ್ಕ್ರೀಸಿನಾ ಮಹಾರಾಷ್ಟ್ರ ಓಪನ್ ಸಿಂಗಲ್ಸ್ 2025ರ ವಿಜೇತರು. ವಿಶ್ವ ಕುಸ್ತಿ ಕಪ್ ಬ್ರೆಜಿಲ್ 2025ರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಭಾರತ 6 ಪದಕವನ್ನು ಪಡ್ಕೊಳ್ತು. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ, ಫಸ್ಟ್ ಪ್ಲೇಸ್ ಅಲ್ಲಿ ಯಾವ ದೇಶ ಇದೆ ಕೇಳಿದ್ರೆ ಉಜ್ಬೇಕಿಸ್ತಾನ ಮೊದಲ ಸ್ಥಾನದಲ್ಲಿದೆ ಮತ್ತು ದ್ವಿತೀಯ ಸ್ಥಾನದಲ್ಲಿರುವ ದೇಶ ಭಾರತ ಮತ್ತು ತೃತೀಯ ಸ್ಥಾನದಲ್ಲಿರುವ ದೇಶ ಬ್ರೆಜಿಲ್. ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ ಒಟ್ಟು 87 ಪದಕಗಳನ್ನು ಪಡ್ಕೊಳ್ತು. 87 ಪದಕಗಳು. ಪುರುಷರ ಹಾಕಿ ಇಂಡಿಯಾ ಲೀಗ್ 2024-25ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಶರಾಚಿ ರಹಾ ಬೆಂಗಾಲ್ ಟೈಗರ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಪಿಕಲ್ ಬಾಲ್ ಲೀಗ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಬೆಂಗಳೂರು ಜವಾನ್ಸ್. ವರ್ಲ್ಡ್ ಪಿಕಲ್ ಬಾಲ್ ಲೀಗ್ ಇದು ಬೆಂಗಳೂರು ಜವಾನ್ಸ್ ಇದರ ವಿಜೇತ ತಂಡ. ಲಾರಿಯಾಸ್ ವರ್ಲ್ಡ್ ಸ್ಪೋರ್ಟ್ಸ್ ಮನ್ ಆಫ್ ದ ಇಯರ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಮಾಂಡೋ ಡುಪ್ಲಾಂಟಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದರ ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಪ್ರಶಸ್ತಿ ಯಾರಿಗೂ ಸಿಕ್ತು ಕೇಳಿದ್ರೆ ಸಿಮೆನ್ ಬಾಯಿಲ್ಸ್ ಅವರಿಗೆ. ಸಿಮನ್ ಬಾಯಿಲ್ಸ್ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಲಾರಿಯಾಸ್ ವರ್ಲ್ಡ್
ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್, ವುಮನ್ ಆಫ್ ದ ಇಯರ್ ಅವಾರ್ಡ್. ಡ್ರೀಮ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಫುಟ್ಬಾಲ್ 2025 ವಿಜೇತರು ಯಾರು? ಸರಿ ಉತ್ತರ ಪಂಜಾಬ್ ಫುಟ್ಬಾಲ್ ಕ್ಲಬ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏಷ್ಯನ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾಫ್ ಅಂಡರ್ 19 ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪಾಪುಲಾ ತಾರೆ. ಸೊ ಈ ಪಾಪುಲಾ ತಾರೆ ಇದಾರಲ್ಲ, ಇವರು ಅರುಣಾಚಲ ಪ್ರದೇಶದವರು. ಅರುಣಾಚಲ ಪ್ರದೇಶ್. ಸೂಪರ್ ಬೆಟ್ ಕ್ಲಾಸಿಕ್ 2025ರ ಚೆಸ್ ಟೂರ್ನಮೆಂಟ್ ವಿಜೇತರು ಯಾರು? ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ. ಆರ್ ಪ್ರಜ್ಞಾನಂದ. ಎಲೈಟ್ ವುಮೆನ್ಸ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ರೈಲ್ವೆ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೈಲ್ವೆ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್. ಐಸಿಸಿ ಮಹಿಳಾ T20 ಕ್ರಿಕೆಟರ್ ಆಫ್ ದ ಇಯರ್ 2024 ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಮೇಲಿಯಾ ಕೇರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲ ವುಮೆನ್ಸ್ ಹಾಕಿ ಇಂಡಿಯಾ ಲೀಗ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಒಡಿಸ್ಸಾ ವಾರಿಯರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾ ವಾರಿಯರ್ಸ್. ಐಸಿಸಿ ಪುರುಷರ ಟೆಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ ವಿಜೇತರು ಯಾರು? ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ. ಭಾರತದ ಖ್ಯಾತ ಬೌಲರ್ ಜಸ್ಪ್ರೀತ್ ಬುಮ್ರಾ. ದುಬೈ ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಮೇಲ್ನ ಇಬ್ಬರು, ಯುಕಿ ಬಾಬರಿ ಮತ್ತು ಅಲೆಕ್ಸಿ ಪೊಪೆರಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಿಲಿ ಓಪನ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಮೇಲ್ನ ಇಬ್ಬರು, ಪೃಥ್ವಿಕ್ ಚೌಧರಿ ಮತ್ತು ನಿಕೋಲಸ್ ಬ್ಯಾರಿಯಂಟಸ್. ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಇಂಡಿಯಾ ಮಾಸ್ಟರ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಅಂದರೆ ರಿಟೈರ್ಡ್ ಆಗಿರುವಂತಹ ಸೀನಿಯರ್ ಕ್ರಿಕೆಟರ್ಸ್ ಟೀಮ್ನ ಸೀನಿಯರ್ ಕ್ರಿಕೆಟರ್ಸ್ ಟೂರ್ನಮೆಂಟ್ ಇದು. ಸಚಿನ್ ತೆಂಡೂಲ್ಕರ್ ಅವರೆಲ್ಲ ಕೂಡ ಆಡಿದ್ರು. ಈ ಕೆಳಗಿನ ಯಾರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು? ಸರಿಯಾದ ಉತ್ತರ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಯಾರು ಕೇಳಿದ್ರೆ ರೋಹಿತ್ ಶರ್ಮಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿರಾಟ್ ಕೊಹ್ಲಿ ಈ ಕೆಳಗಿನ ಯಾವ ಕ್ರಿಕೆಟ್ ಫಾರ್ಮೆಟ್ಗೆ ವಿದಾಯ ಹೇಳಿದ್ರು? ಸರಿಯಾದ ಉತ್ತರ ಟೆಸ್ಟ್ ಕ್ರಿಕೆಟ್ ಫಾರ್ಮೆಟ್ಗೆ ವಿದಾಯ ಹೇಳಿದ್ರು ವಿರಾಟ್ ಕೊಹ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೆರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಎಡ್ ಸ್ಮಿತ್. ಇವರು ಮೆರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ಇದರ ನ್ಯೂ ಪ್ರೆಸಿಡೆಂಟ್ ಆಗಿ ಚೇರ್ಮನ್ ಆಗಿ ಆಯ್ಕೆಯಾದರು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಿಖೇಲಾ ಕೊಜು ಹಂಗಾ ಕೋ ಜಾವಸ್ಕರಿ. ನಿಖೇಲಾ ಕೊಜು ಹಂಗಾ ಕೋ ಜಾವಸ್ಕರಿ. ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಇದರ ನೂತನ ಹೆಸರೇನು? ಸರಿಯಾದ ಉತ್ತರ ಕಾಮನ್ವೆಲ್ತ್ ಸ್ಪೋರ್ಟ್ಸ್. ಕಾಮನ್ವೆಲ್ತ್ ಸ್ಪೋರ್ಟ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಐಸಿಸಿ ಮಹಿಳಾ ಒನ್ ಡೇ ವರ್ಲ್ಡ್ ಕಪ್ 2025 ಎಲ್ಲಿ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಇಂಡಿಯಾದಲ್ಲಿ, ಭಾರತದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ವಿನಾಶಕ್ಕೀಡಾದ ಗಾಬಾ ಸ್ಟೇಡಿಯಂ ಎಲ್ಲಿದೆ? ಸರಿಯಾದ ಉತ್ತರ ಇದು ಆಸ್ಟ್ರೇಲಿಯಾದಲ್ಲಿ ಇರುವಂಥದ್ದು. ಆಸ್ಟ್ರೇಲಿಯಾದ ಬ್ರೆನ್ಬೆನ್ನಲ್ಲಿ. ಐಸಿಸಿ ಮ್ಯಾನ್ ಪ್ಲೇಯರ್ ಆಫ್ ದ ಮಂತ್ ವಿಜೇತರು ಯಾರು? ಸರಿಯಾದ ಉತ್ತರ ಶುಭಮನ್ ಗಿಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಜಿಮ್ನಾಸ್ಟಿಕ್ ಮಹಿಳಾ ವಿಜೇತರು ಯಾರು? ಸರಿಯಾದ ಉತ್ತರ ಪ್ರಣತಿ ನಾಯಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಣತಿ ನಾಯಕ್.
ISS ವರ್ಲ್ಡ್ ಕಪ್ 2025 ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಸೆಕೆಂಡ್ ಪ್ಲೇಸ್ ಅಲ್ಲಿದೆ, ದ್ವಿತೀಯ ಸ್ಥಾನದಲ್ಲಿದೆ ಮತ್ತು ಪ್ರಥಮ ಸ್ಥಾನದಲ್ಲಿರುವಂಥದ್ದು ಚೀನಾ. ಆರ್ಚರಿ ವರ್ಲ್ಡ್ ಕಪ್ 2025 ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 4ನೇ ಸ್ಥಾನದಲ್ಲಿದೆ. ಭಾರತ 4ನೇ ಸ್ಥಾನದಲ್ಲಿದೆ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಮೆಕ್ಸಿಕೋ ಆರ್ಚರಿ ವರ್ಲ್ಡ್ ಕಪ್ನಲ್ಲಿ, ಸೆಕೆಂಡ್ ಪ್ಲೇಸಲ್ಲಿರೋದು ಚೀನಾ ಮತ್ತು 3ನೇ ಸ್ಥಾನದಲ್ಲಿರೋದು USA ಮತ್ತು 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2025ರಲ್ಲಿ ವಿಜೇತ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ISSF ಶೂಟಿಂಗ್ ವರ್ಲ್ಡ್ ಕಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಸೌರಭ ಚೌಧರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರಿಗೆ ಕಂಚಿನ ಪದಕ ಸಿಕ್ತು. ವಿಜೇತರು ಮೀನ್ಸ್ ಕಂಚಿನ ಪದಕ. ಏಷ್ಯಾ ಅಂಡರ್ 18 ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2025ರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 6th ಪ್ಲೇಸ್ ಅಲ್ಲಿದೆ, 6ನೇ ಸ್ಥಾನದಲ್ಲಿ ಇದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ICC ಮಹಿಳಾ ಚಾಂಪಿಯನ್ಶಿಪ್ 2024-25ರ ವಿಜೇತ ತಂಡ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ಚೀನಾ, ಭಾರತ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಭಾರತೀಯ ನೌಕಾಸೇನೆಯು ಭಾರತದ ಹಡಗುಗಳನ್ನು ಹರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳ ಸುರಕ್ಷಿತ ಪ್ರಯಾಣಕ್ಕಾಗಿ ನಡೆಸಿದ ಆಪರೇಷನ್ ಏನು? ಈಗ ತುಂಬಾ ಸುದ್ದಿಯಲ್ಲಿ ಇರುವಂತದ್ದು ಹರ್ಮುಜ್ ಜಲಸಂಧಿ. ಹರ್ಮುಜ್ ಜಲಸಂಧಿ ಏನು ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಏನು ಯುದ್ಧವನ್ನ ಮಾಡ್ತಾ ಇದೆ. ಸೊ ಇರಾನ್ ಪಕ್ಕದಲ್ಲಿರುವಂತಹ ಹರ್ಮುಜ್ ಜಲಸಂಧಿಯ ಮೂಲಕ ಅನೇಕ ರಾಷ್ಟ್ರಗಳಿಗೆ ತೈಲವನ್ನ ಹೊತ್ತಿರುವಂತಹ ಟ್ಯಾಂಕರ್ಗಳು, ಹಡಗುಗಳು ಬರ್ತಾ ಇದ್ದಾವೆ. ಸೊ ಇಲ್ಲಿ ಇರಾನ್ ಅವುಗಳನ್ನ ತಡೆಗಟ್ತಾ ಇದೆ ಮತ್ತು ಅವುಗಳನ್ನ ಮಿಸೈಲ್ಗಳ ಮೂಲಕ ಉಡಾಯಿಸ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಭಾರತೀಯ ನೌಕಾಸೇನೆ ಏನಿದೆ, ಹರ್ಮುಜ್ ಜಲಸಂಧಿಯಿಂದ ಬರುವಂತಹ ಹಡಗುಗಳ ಸುರಕ್ಷಿತ ಪ್ರಯಾಣಕ್ಕಾಗಿ ಒಂದು ಆಪರೇಷನ್ ನಡೆಸುತ್ತೆ. ಸೊ ಈ ಆಪರೇಷನ್ ಹೆಸರೇನು ಕೇಳಿದ್ರೆ ಆಪರೇಷನ್ ಊರ್ಜಾ ಸುರಕ್ಷಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಆಪರೇಷನ್ ಊರ್ಜಾ ಸುರಕ್ಷಾ ಭಾರತೀಯ ನೌಕಾಸೇನೆ ನಡೆಸಿದಂಥ ಆಪರೇಷನ್ ಇದು. ಇನ್ನು ಹರ್ಮುಜ್ ಜಲಸಂಧಿ ಬಗ್ಗೆ ಹೇಳೋದಾದ್ರೆ ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು: ಹರ್ಮುಜ್ ಜಲಸಂಧಿ ಎಲ್ಲಿದೆ ಅಥವಾ ಯಾವ ಎರಡು ಗಲ್ಫ್ಗಳ ನಡುವೆ ಇದೆ ಅಂತೇಳಿ. ಒಂದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಆಫನ್ ನಡುವೆ ಇರುವಂಥದ್ದು ಹರ್ಮುಜ್ ಜಲಸಂಧಿ. ನೋಡಿ ಇಲ್ಲಿ ಇದನ್ನ ವರ್ಲ್ಡ್ ಚೋಕ್ ಪಾಯಿಂಟ್ ಅಂತ ಕರೀತಾರೆ. ವರ್ಲ್ಡ್ ಚೋಕ್ ಪಾಯಿಂಟ್ ಅಂದ್ರೆ ವಿಶ್ವಕ್ಕೆ ಅತ್ಯಂತ ಅಗತ್ಯವಾದಂತಹ ತೈಲಗಳನ್ನ ಈ ಒಂದು ಜಲಸಂಧಿಯ ಮೂಲಕ ತರೋದ್ರಿಂದ ಈ ಒಂದು ಜಲಸಂಧಿಯ ವಾತಾವರಣ ಬಿಗಿಯಾದ್ರೆ ಇಲ್ಲಿ ಉಸಿರುಗಟ್ಟುತ್ತೆ ಇಡೀ ಒಂದು ವರ್ಲ್ಡ್ ಅನ್ನುವ ಅರ್ಥದಲ್ಲಿ ವರ್ಲ್ಡ್ ಚೋಕ್ ಪಾಯಿಂಟ್ ಅಂತೇಳಿ ಹರ್ಮುಜ್ ಜಲಸಂಧಿಯನ್ನ ಕರೀತಾರೆ. ಅಮೆರಿಕ ದೇಶವು ಯಾವ ದೇಶದ ವಿರುದ್ಧ ಆಪರೇಷನ್ ಎಪಿಕ್ ಫ್ಯೂರಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಇರಾನ್ ವಿರುದ್ಧ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಿದು ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಕೇಳಿದ್ರೆ ಇರಾನ್ನಲ್ಲಿ ನ್ಯೂಕ್ಲಿಯರ್ ವೆಪನ್ ಆಂಬಿಷನ್ ವೀಕ್ ಮಾಡುವ ಕಾರಣಕ್ಕಾಗಿ, ನ್ಯೂಕ್ಲಿಯರ್ ವೆಪನ್ ಆಂಬಿಷನ್ ಅಂದ್ರೆ ಇರಾನ್ ನ್ಯೂಕ್ಲಿಯರ್ ಬಾಂಬನ್ನು ತಯಾರು ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ನಡೆಸ್ಕೊಂಡಿದೆ. ಇದನ್ನ ವೀಕ್ ಮಾಡಬೇಕು, ಇದನ್ನ ತಡಿಬೇಕು ಅನ್ನುವ ಕಾರಣಕ್ಕೆ ಅಮೆರಿಕ ದೇಶ ಇಸ್ರೇಲ್ನ ಸಹಯೋಗದೊಂದಿಗೆ ನಡೆಸಿದಂತಹ ಒಂದು ಆಪರೇಷನ್ ಇದು, ಅಭಿಯಾನ ಇದು. ಹೆಸರು ಆಪರೇಷನ್ ಎಪಿಕ್ ಫ್ಯೂರಿ ಅಂತೇಳಿ. ಫೆಬ್ರವರಿ 2026ರಲ್ಲಿ ಇಸ್ರೇಲ್ ದೇಶ ಯಾವ ದೇಶದ ವಿರುದ್ಧ ರೋರಿಂಗ್ ಲಯನ್ ಎನ್ನುವಂತಹ ಒಂದು ಆಪರೇಷನ್ ಪ್ರಾರಂಭಿಸಿತು? ರೋರಿಂಗ್ ಲಯನ್. ಸರಿಯಾದ ಉತ್ತರ ಇರಾನ್ ವಿರುದ್ಧ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಇವರು
ಇವರು ಈ ಆಪರೇಷನ್ ರೋರಿಂಗ್ ಲಯನ್ ಅನ್ನ ಘೋಷಣೆ ಮಾಡ್ತಾರೆ. ಇನ್ನು ಇಸ್ರೇಲ್ ಬಗ್ಗೆ ಹೇಳೋದಾದ್ರೆ ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ರಾಜಧಾನಿ ಜೆರುಸೆಲಂ, ಇಸ್ರೇಲ್ನ ಕರೆನ್ಸಿ ಶೆಕೆಲ್, ಇಸ್ರೇಲ್ನ ಸಂಸತ್ನ ಹೆಸರು, ಪಾರ್ಲಿಮೆಂಟ್ನ ಹೆಸರು ಏನು ಕೇಳಿದ್ರೆ ನೆಸ್ಸೆಟ್. ನೆನಪಿರ್ಲಿ, ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿರುವಂತಹ ದೇಶ ಇಸ್ರೇಲ್. ಹಾಗಾಗಿ ಈ ಎಲ್ಲ ಅಂಶಗಳು ಪ್ರಮುಖವಾಗುತ್ತೆ. ರಾಜಧಾನಿ, ಕರೆನ್ಸಿ ಮತ್ತು ಸಂಸತ್ ನೆನ್ಪಿಟ್ಕೊಳ್ಳಿ. ಆಪರೇಷನ್ ಟ್ರೂ ಪ್ರಾಮಿಸ್ 4 ಲಾಂಚ್ ಮಾಡಿದಂತಹ ದೇಶ ಯಾವುದು? ಆಪರೇಷನ್ ಟ್ರೂ ಪ್ರಾಮಿಸ್ 4 ಎನ್ನುವಂತಹ ಒಂದು ಆಪರೇಷನ್ ಅನ್ನ ಲಾಂಚ್ ಮಾಡಿದ ದೇಶ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಇರಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ಆಪರೇಷನ್ ಟ್ರೂ ಪ್ರಾಮಿಸ್ 4 ಅಂತ ಕೇಳಿದ್ರೆ ಇದು ಇರಾನ್ ದೇಶ ಲಾಂಚ್ ಮಾಡಿದಂತ ಒಂದು ಆಪರೇಷನ್ ಆಗಿದೆ. ಏನಿದು ಕೇಳಿದ್ರೆ ಟಾರ್ಗೆಟಿಂಗ್ ಇಸ್ರೇಲ್ ಅಂಡ್ US ಲಿಂಕ್ಡ್ ಬೇಸಸ್ ಇನ್ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ದೇಶದಲ್ಲಿ ಇರುವಂತಹ ಇಸ್ರೇಲ್ ಮತ್ತು ಅಮೆರಿಕದ ಏರ್ ಬೇಸ್ಗಳ ಗುರಿಯಾಗಿಟ್ಟುಕೊಂಡು ದಾಳಿಯನ್ನು ಮಾಡುವಂಥದ್ದು. ಯಾಕೆಂದ್ರೆ UAE ಇಂದ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ತನ್ನ ವಾಯು ನೆಲೆಗಳ ಮೂಲಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇತ್ತು. ಹಾಗಾಗಿ ಇರಾನ್ ಏನ್ ಮಾಡ್ತು, ಆಪರೇಷನ್ ಟ್ರೂ ಪ್ರಾಮಿಸ್ 4 ಎನ್ನುವಂತ ಒಂದು ಆಪರೇಷನ್ ಮೂಲಕ ಈ ಒಂದು ಇಸ್ರೇಲ್ ಮತ್ತು ಅಮೆರಿಕದ ಏನು ಏರ್ ಬೇಸ್ಗಳಿದಾವಲ್ಲ, ಎಲ್ಲಿ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರುವಂತಹ ಈ ಏರ್ ಬೇಸ್ಗಳನ್ನು ಉಡಾಯಿಸುವಂತ ಅಥವಾ ಹಾನಿ ಮಾಡುವಂತ ಒಂದು ಆಪರೇಷನ್ ಆಗಿದೆ ಇದು. ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರನ್ನು ಕರೆತರಲು ಪ್ರಾರಂಭಿಸಿದ ಮಿಷನ್ ಯಾವುದು? ಇಂಡಿಯಾ ಒಂದು ಮಿಷನ್ ನ ಲಾಂಚ್ ಮಾಡುತ್ತೆ. ಇರಾನ್ನಲ್ಲಿರುವಂತಹ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರೋದಕ್ಕೆ. ಸೊ ಅದರ ಹೆಸರೇನು ಕೇಳಿದ್ರೆ ಆಪರೇಷನ್ ಸ್ವದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಯಾವಾಗ ಲಾಂಚ್ ಆಯಿತು ಕೇಳಿದ್ರೆ ಜನವರಿ 2026 ಜನವರಿ ತಿಂಗಳಲ್ಲಿ ಆಪರೇಷನ್ ಸ್ವದೇಶನ್ನ ಲಾಂಚ್ ಮಾಡಿದ್ರು. ಇದರ ಮೂಲಕ ಇರಾನ್ನಲ್ಲಿ ಸಿಲುಕಿರುವಂತಹ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು, ಪ್ರೊಫೆಷನ್ಸ್, ಉದ್ಯೋಗಿಗಳು ಮತ್ತೆ ಟೂರಿಸ್ಟ್, ಇರಾನ್ಗೆ ಟೂರ್ ಹೋಗಿರುವಂತಹ ಟೂರಿಸ್ಟ್ಗಳನ್ನು ಕೂಡ ಕರೆತರುವಂತಹ ವ್ಯವಸ್ಥೆ ಮಾಡಲಾಯಿತು. ಆಪರೇಷನ್ ಮೆಗಾಬುರು ಯಾವ ರಾಜ್ಯದಲ್ಲಿ ಮಾವೋವಾದಿಗಳ ವಿರುದ್ಧ ನಡೆಸಿದಂಥ ಆಪರೇಷನ್ ಆಗಿದೆ? ಮಾವೋವಾದಿಗಳ ವಿರುದ್ಧ ನಡೆಸಿದ ಆಪರೇಷನ್ ಇದು. ನೆನಪಿರ್ಲಿ, ಆಪರೇಷನ್ ಮೆಗಾಬುರು ಯಾವರ ವಿರುದ್ಧ ನಡೆಸಿದಂಥ ಆಪರೇಷನ್ ಅಂತ ಕೇಳಿದ್ರೆ ಮಾವೋವಾದಿಗಳ ವಿರುದ್ಧ. ಗೊತ್ತಿರಲಿ, ಯಾವ ರಾಜ್ಯದಲ್ಲಿ ಈ ಆಪರೇಷನ್ ನಡೆಸಲಾಯಿತು ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಭಾರತದ ಪ್ರಮುಖ ಸೇನೆಗಳ ಅಂದ್ರೆ ಪೊಲೀಸ್ ವಿಂಗ್ಗಳಾಗಿರುವಂತಹ CRPF, ಕೋಬ್ರಾ ಯೂನಿಟ್, ಜಾರ್ಖಂಡ್ ಪೊಲೀಸ್, ಈ ಮೂರು ಸೇರಿಕೊಂಡು ಸಹಯೋಗದೊಂದಿಗೆ ಆಪರೇಷನ್ ಮೆಗಾಬುರು ಅನ್ನುವಂತಹ ಮಾವೋವಾದಿಗಳ ವಿರುದ್ಧದ ಆಪರೇಷನ್ ಅನ್ನು ನಡೆಸ್ತವೆ. ನೋಡಿ, ಇದು ಎಲ್ಲಿ ಅಂತ ಕೇಳಿದ್ರೆ ಇದು ವಿಶೇಷವಾಗಿ ಸಾರಂದ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಆಪರೇಷನ್ ನಡೆಸಿರುವಂಥದ್ದು. ಇಲ್ಲಿ ಬರುತ್ತಿದ್ದು ಜಾರ್ಖಂಡ್ನ ಬಾರ್ಡರ್ ಅಲ್ಲಿ ಬರುತ್ತೆ. ಆಪರೇಷನ್ ವೈಟ್ ಕಾಲ್ಡ್ರಾನ್ ಅಂತೇಳಿದು ವೈಟ್ ಕಾಲ್ಡ್ರಾನ್ ನಡೆಸಿದಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಏನಿದು ಆಪರೇಷನ್ ವೈಟ್ ಕಾಲ್ಡ್ರಾನ್ ಅಂತ ಕೇಳಿದ್ರೆ ದೇಶಾದ್ಯಂತ ಆಂಟಿ ನಾರ್ಕೋಟಿಕ್ ಆಪರೇಷನ್. ಇದು ಇಲ್ಲಿಂದ ಶುರುವಾಗಿದ್ದು ದೇಶಾದ್ಯಂತ ಆಂಟಿ ನಾರ್ಕೋಟಿಕ್ ಅಂದ್ರೆ ಡ್ರಗ್ಸ್ನ ವಿರುದ್ಧ ನಡೆಸಿದಂಥ ಒಂದು ವಿಶೇಷವಾದ ಆಪರೇಷನ್ ಇದು. ಡ್ರಗ್ಸ್ ವಿರುದ್ಧ ಇಲ್ಲಿಗಲ್ ಕೆಮಿಕಲ್, ಡ್ರಗ್ಸ್ ಅಂದ್ರೆ ಈಗ ಡ್ರಗ್ಸ್ ಆಗಿ ಮಾತ್ರ ಉಳಿದಿಲ್ಲ, ಇಲ್ಲಿಗಲ್ ಕೆಮಿಕಲ್ ಕೂಡ ಹೌದು. ಅಂದ್ರೆ ಇದು ಎಲ್ಲಿವರೆಗೆ ಬಂದಿದೆ ಕೇಳಿದ್ರೆ ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಡ್ರಗ್ಸ್ ಸಿಗುವ ಮಟ್ಟಿಗೆ, ಮಾತ್ರೆಗಳ ಮೂಲಕ, ಬೇರೆ ಬೇರೆ ಔಷಧಿಗಳ ಮೂಲಕ, ಇಂಜೆಕ್ಷನ್ ಮೂಲಕ ಸಿಗುವಂತ ವ್ಯವಸ್ಥೆ ಕೂಡ ಆಗಿದೆ. ಈ ಒಂದು ಜಾಲ ಇದೆಯಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು. ಈ ಇಡೀ ಜಾಲವನ್ನ ಹೊಡೆದೋಡಿಸೋದಕ್ಕೋಸ್ಕರ ಗುಜರಾತ್ ಅಲ್ಲಿ ಆಪರೇಷನ್ ವೈಟ್ ಕಾಲ್ಡ್ರಾನ್ ಅನ್ನ
ಶುರು ಮಾಡಲಾಯಿತು. ದಿತ್ವ ಎಂಬ ಸೈಕ್ಲೋನ್ ಇದರಿಂದ ರಕ್ಷಿಸಲು ಶ್ರೀಲಂಕಾಕ್ಕೆ ಸಹಾಯ ಮಾಡಲು ಭಾರತ ಸರ್ಕಾರ ಪ್ರಾರಂಭಿಸಿದ ಆಪರೇಷನ್ ಯಾವುದು? ಸರಿ ಉತ್ತರ ಆಪರೇಷನ್ ಸಾಗರ ಬಂಧು. ಸೈಕ್ಲೋನ್ ಹೆಸರೇನು? ಈ ದಿತ್ವ ಎನ್ನುವಂಥ ಸೈಕ್ಲೋನಿಂದ ತುಂಬ ನಷ್ಟ ಆಗಿತ್ತು ಶ್ರೀಲಂಕಾಕ್ಕೆ. ವಿಶೇಷವಾಗಿ ಅತಿಯಾದ ರೈನ್, ತೀವ್ರತರವಾದ ಮಳೆ, ತೀವ್ರತರವಾದ ಪ್ರವಾಹ, ಆಮೇಲೆ ವಿಶೇಷವಾಗಿ ಲ್ಯಾಂಡ್ ಸೈಡ್ ಭೂಕುಸಿತ, ಇವೆಲ್ಲವುಗಳಿಂದ ರಕ್ಷಿಸೋದಕ್ಕೋಸ್ಕರ ಭಾರತ ಸರ್ಕಾರ ಏನು ಮಾಡ್ತು ಅಂದರೆ ಭಾರತದ ನೌಕಾದಳವನ್ನು ಕಳಿಸ್ಕೊಡ್ತು. ವಿಶೇಷವಾಗಿ ನೋಟ್ ಮಾಡ್ಕೊಳ್ಳಿ, INS ವಿಕ್ರಾಂತ್ ಮತ್ತು INS ಉದಯಗಿರಿ ಈ ಒಂದು ಆಪರೇಷನ್ನಲ್ಲಿ ಭಾಗಿಯಾದವು. ಆಪರೇಷನ್ ಹೆಸರು ಆಪರೇಷನ್ ಸಾಗರ ಬಂಧು. ಏನಕ್ಕೋಸ್ಕರ ಮಾಡಿದ್ದು? ಶ್ರೀಲಂಕಾದಲ್ಲಿ ದಿತ್ವ ಎಂಬ ಸೈಕ್ಲೋನಿಂದ ಹಾನಿಯಿಂದ ಜನರನ್ನ ರಕ್ಷಿಸೋದಕ್ಕೆ, ಶ್ರೀಲಂಕಾ ಸರ್ಕಾರಕ್ಕೆ ಸಹಾಯ ಮಾಡೋದಕ್ಕೆ. ಆಪರೇಷನ್ ಸಿಂಧೂರವನ್ನು ಲಾಂಚ್ ಮಾಡಿದ ದೇಶ ಯಾವುದು? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತಿದ್ದು. ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿದ್ದು ಭಾರತ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತ ಪಾಕಿಸ್ತಾನದ ವಿರುದ್ಧ, ವಿಶೇಷವಾಗಿ ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿಗಳ ವಿರುದ್ಧ ನಡೆಸಿದಂಥ ಒಂದು ಆಪರೇಷನ್ ಇದು. ನೋಡಿ, ಟೆರರಿಸ್ಟ್ ಬೇಸ್ ಇನ್ ಪಾಕಿಸ್ತಾನ್ ಅಂತ ಹೇಳ್ಬೋದು. ಟೆರರಿಸ್ಟ್ ಬೇಸ್, ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿ ನೆಲೆಗಳ ಮೇಲೆ ನಡೆಸಿದಂಥ ಒಂದು ಆಪರೇಷನ್ ಇದು. ಉಗ್ರಗಾಮಿ ನೆಲೆಗಳ ಧ್ವಂಸ ಮಾಡಿರುವಂಥ ಒಂದು ಪ್ರಮುಖವಾದ ಆಪರೇಷನ್ ಇದು. ಯಾವಾಗ ಮಾಡಿದ್ವು ಕೇಳಿದ್ರೆ ಮೇ 7, 2025 ಇದನ್ನ ಮೇ 7, 2025 ಮಾಡಲಾಯಿತು. ಇದನ್ನ ಪೆಹಲ್ಗಾಮ್ ಅಟ್ಯಾಕ್ನ ವಿರುದ್ಧವಾಗಿ ಭಾರತದ ಮೇಲೆ ಏನು ಭಾರತದ ಪೆಹಲ್ಗಾಮ್ನ ಟೂರಿಸ್ಟ್ ಮೇಲೆ ಏನು ಅಟ್ಯಾಕ್ ನಡೀತಲ್ಲ, ಉಗ್ರಗಾಮಿ ನಡೆಸಿದಂಥ ಅಟ್ಯಾಕ್ನ ವಿರುದ್ಧವಾಗಿ ಭಾರತ ಆಪರೇಷನ್ ಸಿಂಧೂರವನ್ನು ಲಾಂಚ್ ಮಾಡ್ತು. ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿಗಳ ನೆಲೆಗಳನ್ನು ನಾಶ ಮಾಡುವಂಥ ಕೆಲಸ ಮಾಡ್ತು. ಆಪರೇಷನ್ ಸಿಂಧು ಲಾಂಚ್ ಮಾಡಿದ ದೇಶ ಯಾವುದು? ನೋಡಿ, ನಾವು ಒಟ್ಟೊಟ್ಟಿಗೆ ತಂದಿದ್ದೀನಿ. ಸಿಂಧು ಮತ್ತೆ ಸಿಂಧೂರ ಕನ್ಫ್ಯೂಸ್ ಬೇಡ. ಆಪರೇಷನ್ ಸಿಂಧು ಲಾಂಚ್ ಮಾಡಿದ ದೇಶ ಯಾವುದು ಕೇಳಿದ್ರೆ ಭಾರತನೇ ಲಾಂಚ್ ಮಾಡ್ತು. ಬಟ್ ಕಾರಣ ಬೇರೆ ಇದೆ. ಏನು ಕೇಳಿದ್ರೆ ಆಪರೇಷನ್ ಸಿಂಧು ಲಾಂಚ್ ಮಾಡಿದ್ದು ಇರಾನ್ನಿಂದ, ಇಸ್ರೇಲ್ ಮತ್ತು ಇರಾನ್ನ ಒಂದು ಸಂಘರ್ಷದಿಂದ ಭಾರತೀಯರನ್ನ ಕರೆತರೋದಕ್ಕೆ ಜೂನ್ 18 ಕಳೆದ ವರ್ಷ ನಡೆದಂಥ ಒಂದು ಆಪರೇಷನ್ ಇದು. ಜೂನ್ 18, 2025 ಭಾರತ ಸರ್ಕಾರ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಲ್ಲಿ ಸಿಲುಕಿದ, ಇರಾನ್ ಮತ್ತು ಇಸ್ರೇಲ್ ಕಳೆದ ವರ್ಷದ ಸಂಘರ್ಷ ಅದು, ಈ ವರ್ಷದಲ್ಲ, ನೆನಪಿರಲಿ, ಸಂಘರ್ಷದಲ್ಲಿ ಸಿಲುಕಿದ ಭಾರತೀಯರನ್ನ ಕರೆತರೋದಕ್ಕೋಸ್ಕರ ಏನು ಮಾಡ್ತು ಅಂದರೆ ಆಪರೇಷನ್ ಸಿಂಧು ಲಾಂಚ್ ಮಾಡ್ತು. ಈ ವರ್ಷ ಏನು ಯುದ್ಧ ನಡೀತಿದೆಯಲ್ಲ, ಈ ಸಂದರ್ಭದಲ್ಲಿ ನಡೆಸಿದಂಥ ಆಪರೇಷನ್ ಯಾವುದು? ನಾನು ಆಗಲೇ ಹೇಳಿದೆ, ಆಪರೇಷನ್ ಸ್ವದೇಶ್. ಆಪರೇಷನ್ ಹಾಕ್ ಯಾವುದಕ್ಕೆ ಸಂಬಂಧಿಸಿದೆ? ಆಪರೇಷನ್ ಹಾಕ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮಕ್ಕಳ ಲೈಂಗಿಕ ಕಿರುಕುಳ ಮತ್ತು ಸೈಬರ್ ಕ್ರೈಮ್ ವಿರುದ್ಧ ನಡೆಸಿದಂಥ ಒಂದು ಆಪರೇಷನ್ ಇದು, ಆಪರೇಷನ್ ಹಾಕ್. ಆಪರೇಷನ್ ಬುನಿಯನ್ ಅಲ್ ಮಾರ್ಸೆಸ್ ಲಾಂಚ್ ಮಾಡಿದ ದೇಶ ಯಾವುದು? ಬುನಿಯನ್ ಅಲ್ ಮಾರ್ಸೆಸ್ ಲಾಂಚ್ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಪಾಕಿಸ್ತಾನ. ನೋಡಿ, ಪಾಕಿಸ್ತಾನ ಭಾರತದ ಒಂದು ದಾಳಿಗಳ ವಿರುದ್ಧ ನಡೆಸಿದಂತಹ, ಭಾರತದ ಮಿಸೈಲ್ ದಾಳಿಗಳ ವಿರುದ್ಧ ನಡೆಸಿದಂಥ ಒಂದು ಆಪರೇಷನ್ ಇದು, ಆಪರೇಷನ್ ಬುನಿಯನ್ ಅಲ್ ಮಾರ್ಸೆಸ್. ಆಪರೇಷನ್ ಗಿಡಾನ್ ಚಾರಿಯೇಟ್ಸ್ ಲಾಂಚ್ ಮಾಡಿದಂತಹ ದೇಶ ಯಾವುದು? ಸರಿಯಾದ ಉತ್ತರ ಇಸ್ರೇಲ್. ನೋಡಿ, ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ ಈ ಒಂದು ಆಪರೇಷನ್ನ ಜಾರಿ ಮಾಡ್ತು. ಗಾಜಾ ಪಟ್ಟಿಯಲ್ಲಿ ನಡೆಸಿದಂಥ ಒಂದು ಆಪರೇಷನ್ ಇದು. ಇದನ್ನ ಹಿಂದೆ ನೋಡ್ತಾ ಹೋದ್ರೆ ಹಮಾಸ್ನಿಂದ ಇಸ್ರೇಲ್ ಪ್ರಜೆಗಳ ರಕ್ಷಣೆಗಾಗಿ, ಹಮಾಸ್ ಉಗ್ರರಿಂದ ಇಸ್ರೇಲ್ ಪ್ರಜೆಗಳ ರಕ್ಷಣೆಗಾಗಿ ಇಸ್ರೇಲ್ ಸರ್ಕಾರ ಏನ್ ಮಾಡ್ತು ಕೇಳಿದ್ರೆ ಆಪರೇಷನ್ ಗಿಡಾನ್ ಚಾರಿಯಟ್ಸ್ ಅನ್ನ ಲಾಂಚ್ ಮಾಡ್ತು. ಎಲ್ಲಿ? ಗಾಜಾ ಪಟ್ಟಿಯಲ್ಲಿ. ಭೂಕಂಪದ ನಂತರ ಯಾವ ದೇಶದ ರಕ್ಷಣೆಗಾಗಿ ಆಪರೇಷನ್ ಬ್ರಹ್ಮವನ್ನು ಲಾಂಚ್ ಮಾಡಲಾಯಿತು, ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಯನ್ಮಾರ್.
ಆಪ್ಷನ್ ಸಿ ಇದ್ದಾರೆ. ಮಯನ್ಮಾರ್ ದೇಶದಲ್ಲಿ ಭೂಕಂಪನಕ್ಕೆ ಸಿಲುಕಿ ತೊಂದರೆಗೊಳಗಾದವರಿಗೆ ಹೆಲ್ಪ್ ಮಾಡೋದಕ್ಕೆ ಭಾರತ ಸರ್ಕಾರ ಆಪರೇಷನ್ ಬ್ರಹ್ಮವನ್ನ ಲಾಂಚ್ ಮಾಡುತ್ತೆ. ನೋಡಿ, ವಿಶೇಷವಾಗಿ ಇದು ಮಾರ್ಚ್ 2025ರಲ್ಲಿ ಲಾಂಚ್ ಆದಂಥ ಒಂದು ಆಪರೇಷನ್ ಇದು. ಇಲ್ಲಿ ಒಂದು ವಿಶೇಷವಾದ ಪಾಲಿಸಿಯನ್ನ ಭಾರತ ಪಾಲಿಸ್ತು. ಆ ಪಾಲಿಸಿ ಹೆಸರು ಏನ್ ಕೇಳಿದ್ರೆ ನೈಬರ್ಹುಡ್ ಫಸ್ಟ್ ಪಾಲಿಸಿ ಅಂತೇಳಿ. ನೈಬರ್ಹುಡ್ ಫಸ್ಟ್ ಎನ್ನುವಂಥ ಪಾಲಿಸಿ ಅಂದ್ರೆ ನೆರೆ ರಾಷ್ಟ್ರಗಳು ಮೊದಲು ಎನ್ನುವಂಥ ಒಂದು ಪಾಲಿಸಿ. ನೆರೆಹೊರೆಯವರು ಮೊದಲು ಅಂತ. ಹಾಗಾಗಿ ಮಯನ್ಮಾರ್ ದೇಶದಲ್ಲಿ ಭೂಕಂಪನದ ಎಫೆಕ್ಟ್ಗೆ ಸಿಲುಕಿದ ಜನರನ್ನ ರಕ್ಷಣೆ ಮಾಡೋದಕ್ಕೆ ಆಪರೇಷನ್ ಬ್ರಹ್ಮ ಲಾಂಚ್ ಮಾಡಲಾಯಿತು. ಆಪರೇಷನ್ ಸ್ಪೈಡರ್ ವೆಬ್ ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಉಕ್ರೇನ್ ಅಥವಾ ಉಕ್ರೇನ್ ದೇಶ ಆಪರೇಷನ್ ಸ್ಪೈಡರ್ ವೆಬ್ ಅನ್ನ ಲಾಂಚ್ ಮಾಡ್ತು. ನೋಡಿ, ಇದೊಂದು ಡ್ರೋನ್ ಸ್ಟ್ರೈಕ್ ಇದೊಂದು ಡ್ರೋನ್ ಆಪರೇಷನ್. ಇದು ಯಾರ ವಿರುದ್ಧ ಗೊತ್ತಿರುತ್ತೆ ನಿಮಗೆ ತುಂಬಾ ಈಸಿಯಾಗಿ. ಉಕ್ರೇನ್ ಯುದ್ಧ ಅಥವಾ ಉಕ್ರೇನ್ನ ಒಂದು ಸಂಘರ್ಷ ಯಾರ ವಿರುದ್ಧ ನಡೀತು ಕೇಳಿದ್ರೆ ರಷ್ಯಾದ ವಿರುದ್ಧ. ಸೊ ರಷ್ಯನ್ ಏರ್ ಬೇಸ್ ಅನ್ನ ಗುರಿಯಾಗಿಟ್ಕೊಂಡು ಉಕ್ರೇನ್ ದೇಶ ಒಂದು ಡ್ರೋನ್ ಸ್ಟ್ರೈಕ್ ಅನ್ನ ನಡೆಸುತ್ತೆ. ಅದರ ಹೆಸರು ಆಪರೇಷನ್ ಸ್ಪೈಡರ್ ವೆಬ್. ಆಪರೇಷನ್ ಅಖಂಡ ಪ್ರಹಾರದ ನೇತೃತ್ವ ವಹಿಸಿದ ಭಾರತೀಯ ಸೇನೆ ಯಾವುದು? ಅಖಂಡ ಪ್ರಹಾರ ಅಂತೇಳಿ. ಸರಿಯಾದ ಉತ್ತರ ರುದ್ರ ಬ್ರಿಗೇಡ್. ಇದು ಇದರ ನೇತೃತ್ವವನ್ನು ವಹಿಸುತ್ತೆ, ರುದ್ರ ಬ್ರಿಗೇಡ್. ನೋಡಿ, ಇದು ರಾಜಸ್ಥಾನದ ಜೈಸಲ್ಮೇರ್ ನಲ್ಲಿ ನಡೆಸಿದಂತ ಒಂದು ಆಪರೇಷನ್. ರಾಜಸ್ಥಾನದ ಜೈಸಲ್ಮೇರ್. ಆಪರೇಷನ್ ನಾದೇರ್ ಪ್ರಾರಂಭಿಸಿದವರು ಯಾರು? ಆಪರೇಷನ್ ನಾದೇರ್ ಪ್ರಾರಂಭ ಮಾಡಿದ್ದು ಭಾರತೀಯ ಸೇನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಆಪರೇಷನ್ ನಾದೇರ್ನ ನಂತರ ಭಾರತದಲ್ಲಿ ಆಪರೇಷನ್ ಸಿಂಧೂರನ್ನು ಮಾಡಲಾಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಆಪರೇಷನ್ ನಾದೇರನ್ನ ಮಾಡಲಾಯಿತು. ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಯಾವುದರ ವಿರುದ್ಧ ಮಾಡಲಾಯಿತು? ಆಪರೇಷನ್ ಬ್ಲಾಕ್ ಫಾರೆಸ್ಟ್. ಸರಿಯಾದ ಉತ್ತರ ಇದನ್ನ ನಕ್ಸಲಿಸಂ ವಿರುದ್ಧ, ನಕ್ಸಲ್ ಚಟುವಟಿಕೆಗಳ ವಿರುದ್ಧ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅನ್ನ ಮಾಡಲಾಯಿತು, ನಕ್ಸಲ್ ಚಟುವಟಿಕೆ ವಿರುದ್ಧ. ಸೊ ಈ ಒಂದು ಆಪರೇಷನ್ ಅಲ್ಲಿ 31 ಮಾವೋವಾದಿಗಳು ಅಥವಾ ನಕ್ಸಲರನ್ನ ಸಾಯಿಸಲಾಯಿತು. ಇದು ವಿಶೇಷವಾಗಿ ಕರ್ರಗುಡ್ಡದಲ್ಲಿ ನಡೆಯಿತು. ಕರ್ರಗುಡ್ಡ ಎನ್ನುವಂತಹ ಬೆಟ್ಟ ಎಲ್ಲಿ ಬರುತ್ತಿದ್ದು? ಛತ್ತೀಸ್ಗಢ ಮತ್ತು ತೆಲಂಗಾಣ ಬಾರ್ಡರ್ ಬರುತ್ತೆ. ಛತ್ತೀಸ್ಗಢ ಅಂಡ್ ತೆಲಂಗಾಣ ಬಾರ್ಡರ್ ಅಲ್ಲಿ ಬರುವಂತದ್ದು ಯಾವುದು? ಕರ್ರಗುಟ್ಟ ಬೆಟ್ಟದಲ್ಲಿ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅನ್ನ ಮಾಡಲಾಯಿತು. ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನ ಲಾಂಚ್ ಮಾಡಿದವರು ಯಾರು? ಸರಿಯಾದ ಉತ್ತರ ಇರಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಯಾವುದರ ವಿರುದ್ಧ ಕೇಳಿದ್ರೆ ಆಪರೇಷನ್ ರೈಸಿಂಗ್ ಲಯನ್ ವಿರುದ್ಧ. ಆಪರೇಷನ್ ರೈಸಿಂಗ್ ಲಯನ್ ಇದು ಇಸ್ರೇಲ್ ದೇಶ ಮಾಡಿದಂಥ ಒಂದು ಆಪರೇಷನ್. ಇದರ ವಿರುದ್ಧ ಇರಾನ್ ದೇಶ ಆಪರೇಷನ್ ಟ್ರೂ ಪ್ರಾಮಿಸ್ 3 ಅನ್ನ ಲಾಂಚ್ ಮಾಡ್ತು. ಆಪರೇಷನ್ ಶಿವ ಈ ಕೆಳಗಿನ ಯಾವ ಯಾತ್ರೆಯ ಸುರಕ್ಷತೆಗಾಗಿ ನಡೆಸಿದಂಥ ಆಪರೇಷನ್ ಆಗಿದೆ? ಆಪರೇಷನ್ ಶಿವ. ಸರಿಯಾದ ಉತ್ತರ ಅಮರನಾಥ ಯಾತ್ರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನ ಜಾರಿ ಮಾಡಿದ್ದು ಯಾರು ಕೇಳಿದ್ರೆ ಭಾರತೀಯ ಸೇನೆ. ಅಮರನಾಥ ಯಾತ್ರಿಕರ ರಕ್ಷಣೆಗಾಗಿ ಆಪರೇಷನ್ ಶಿವ ಅನ್ನು ಲಾಂಚ್ ಮಾಡಲಾಯಿತು. ಆಪರೇಷನ್ ಕೆಲ್ಲರ್ ನಡೆಸಿದವರು ಯಾರು? ಸರಿಯಾದ ಉತ್ತರ ಭಾರತೀಯ ಸೇನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸೇನೆ ಆಪರೇಷನ್ ಕೆಲ್ಲರ್ ಅನ್ನ ಲಾಂಚ್ ಮಾಡ್ತು. ನೋಡಿ, ಇದು ಶೊಕೆಲ್ ಕೆಲ್ಲರ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಸಿದಂಥ ಆಪರೇಷನ್. ಇದು ಯಾವುದರ ವಿರುದ್ಧ ಕೇಳಿದ್ರೆ ಟೆರರಿಸ್ಟ್ ಏರಿಯಾಗಳ ವಿರುದ್ಧ. LET ಟೆರರಿಸ್ಟ್ ಏರಿಯಾಗಳ ವಿರುದ್ಧ ಈ ಒಂದು ಆಪರೇಷನ್ ನಡೆಸಲಾಯಿತು. ಆಪರೇಷನ್ ದೋಸ್ತ್ ಯಾವ ದೇಶಕ್ಕೆ
ಭೂಕಂಪನಕ್ಕೆ ಸಹಾಯಕವಾಗಿ ನಡೆಸಲಾಯಿತು? ಸರಿಯಾದ ಉತ್ತರ ಟರ್ಕಿ ಮತ್ತು ಸಿರಿಯಾ. ಟರ್ಕಿ ಮತ್ತು ಸಿರಿಯಾದಲ್ಲಾದಂತಹ ಅಪಾರ ಪ್ರಮಾಣದ ಭೂಕಂಪನಕ್ಕೆ ಸಹಾಯಾರ್ಥವಾಗಿ ಭಾರತ ದೇಶ ಆಪರೇಷನ್ ದೋಸ್ತ್ ಅನ್ನು ನಡೆಸುತ್ತೆ. ಆಪರೇಷನ್ ದೋಸ್ತ್ ಇನ್ ಸರ್ಚ್ ಆಫ್ ರೆಸ್ಕ್ಯೂ. ನೋಡಿ, ಅಲ್ಲಿ ಸಿಲುಕಿರುವಂತಹ ಜನರನ್ನ ರಕ್ಷಣೆ ಮಾಡೋದಕ್ಕೆ ಇದು 2023ರಲ್ಲಿ ನಡೆಸಿದಂಥ ಒಂದು ಆಪರೇಷನ್. ಆಪರೇಷನ್ ಇಂದ್ರಾವತಿ ಭಾರತೀಯರನ್ನ ಯಾವ ದೇಶದಿಂದ ಕರೆತರಲು ನಡೆಸಲಾಯಿತು? ಇಂದ್ರಾವತಿ. ಸರಿ ಉತ್ತರ ಹೈಟಿ. ಹೈಟಿಯಲ್ಲಿ ನಡೆದಂತಹ ಗ್ಯಾಂಗ್ ವೈಲೆನ್ಸ್, ಗುಂಪು ಘರ್ಷಣೆಯಿಂದ ಭಾರತೀಯರನ್ನ ರಕ್ಷಣೆ ಮಾಡೋದಕ್ಕೆ ಭಾರತ ಸರ್ಕಾರ ಆಪರೇಷನ್ ಇಂದ್ರಾವತಿಯನ್ನ ಪ್ರಾರಂಭಿಸಿತು. ಆಪರೇಷನ್ ಕಾವೇರಿ ಇದು ಭಾರತೀಯರನ್ನು ಯಾವ ದೇಶದಿಂದ ಸುರಕ್ಷಿತವಾಗಿ ಕರೆತರೋದಕ್ಕೆ ನಡೆಸಲಾಯಿತು? ಸರಿ ಉತ್ತರ ಸೂಡಾನ್. ಸೂಡಾನ್ನಲ್ಲಿ ಆಗಿರುವಂತಹ ಸೇಮ್ ಗ್ಯಾಂಗ್ ವೈಲೆನ್ಸ್, ಗಲಭೆಯಿಂದ ಭಾರತೀಯರನ್ನ ರಕ್ಷಣೆ ಮಾಡೋದಕ್ಕೆ ಭಾರತೀಯ ಸರ್ಕಾರ ಆಪರೇಷನ್ ಕಾವೇರಿಯನ್ನ ನಡೆಸಿತು. ಆಪರೇಷನ್ ದೇವಿ ಶಕ್ತಿ ಭಾರತೀಯರನ್ನು ಯಾವ ದೇಶದಿಂದ ಕರೆತರಲು ನಡೆಸಲಾಯಿತು? ದೇವಿ ಶಕ್ತಿ ಅಫ್ಘಾನಿಸ್ತಾನ್. ಈ ಮೂಲಕ 800 ಜನರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ಜನರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ಆಪರೇಷನ್ ಗಂಗಾ ಇದು ಭಾರತೀಯರನ್ನ ಯಾವ ದೇಶದಿಂದ ಸುರಕ್ಷಿತವಾಗಿ ಕರೆತರಲು ನಡೆಸಿದ ಒಂದು ಆಪರೇಷನ್ ಆಗಿದೆ? ಸರಿಯಾದ ಉತ್ತರ ಉಕ್ರೇನಿಂದ. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಕರೆತರೋದಕ್ಕೆ ಆಪರೇಷನ್ ಗಂಗಾವನ್ನ ಶುರು ಮಾಡಲಾಯಿತು. ಆಪರೇಷನ್ ವಂದೇ ಭಾರತ್ ಯಾವ ಸಮಯದಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಕೋವಿಡ್-19 ಪ್ಯಾಂಡಮಿಕ್ ಸಂದರ್ಭದಲ್ಲಿ ಆಪರೇಷನ್ ವಂದೇ ಭಾರತ್ ಅನ್ನ ಲಾಂಚ್ ಮಾಡಲಾಯಿತು. ಸೊ ಇದರ ಮೂಲಕ 1.83 ಮಿಲಿಯನ್ ಭಾರತೀಯರನ್ನ ಬೇರೆ ಬೇರೆ ದೇಶಗಳಿಂದ ಕರೆತರಲಾಯಿತು. ಆಪರೇಷನ್ ಅಜಯ್ ಯಾವ ಸಮಯದಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷದ ಸಂದರ್ಭದಲ್ಲಿ ಆಪರೇಷನ್ ಅಜಯ್ ಅನ್ನ ಲಾಂಚ್ ಮಾಡಲಾಯಿತು. ಆ ಮೂಲಕ 18,000 ಇಂಡಿಯನ್ಸ್ ಅನ್ನ ಭಾರತಕ್ಕೆ ಕರೆತರಲಾಯಿತು. 18,000 ಭಾರತೀಯರು ಭಾರತಕ್ಕೆ ಈ ಒಂದು ಆಪರೇಷನ್ ಮೂಲಕ ಬರುವಂತೆ ಆಯಿತು. ಆಪರೇಷನ್ ಕರುಣ ಯಾವುದಕ್ಕೆ ಸಂಬಂಧಿಸಿದೆ? ಆಪರೇಷನ್ ಕರುಣ ಸರಿಯಾದ ಉತ್ತರ ಇದು ಸೈಕ್ಲೋನ್ ಮೋಚಾ ಎನ್ನುವಂತಹ ಸೈಕ್ಲೋನ್ನ ಸೈಕ್ಲೋನ್ಗೆ ಸಿಲುಕಿರುವಂತಹ ಭಾರತೀಯರನ್ನ ರಕ್ಷಣೆ ಮಾಡೋದಕ್ಕೆ ಮಯನ್ಮಾರ್ನಲ್ಲಿ ನಡೆಸಿದಂಥ ಒಂದು ಆಪರೇಷನ್ ಇದು. ಭಾರತೀಯರನ್ನ ಮಯನ್ಮಾರ್ ಜನರನ್ನು ರಕ್ಷಣೆ ಮಾಡೋದಕ್ಕೆ ಆಪರೇಷನ್ ಕರುಣವನ್ನು ಭಾರತೀಯ ಸರ್ಕಾರ ಲಾಂಚ್ ಮಾಡಿತು. ಆಪರೇಷನ್ ಸಮುದ್ರ ಸೇತು ಲಾಂಚ್ ಮಾಡಿದವರು ಯಾರು? ಆಪರೇಷನ್ ಸಮುದ್ರ ಸೇತು ಸರಿಯಾದ ಉತ್ತರ ಭಾರತೀಯ ನೇವಿ, ಭಾರತೀಯ ನೌಕಾಸೇನೆ ಇದನ್ನ ಲಾಂಚ್ ಮಾಡಿತು. ಇದು ಕೋವಿಡ್-19 ಇಂದ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಅಂದರೆ ಮೆಡಿಸಿನ್ಸ್ ಅನ್ನ ದೇಶಾದ್ಯಂತ ಕೊಡೋದಕ್ಕೆ ಆಪರೇಷನ್ ಸಮುದ್ರ ಸೇತು ಲಾಂಚ್ ಮಾಡಲಾಯಿತು. ಆಪರೇಷನ್ ಸಮುದ್ರ ಮೈತ್ರಿ ಮೂಲಕ ಯಾವ ದೇಶಕ್ಕೆ ಸಹಾಯ ದೊರೆಯಿತು? ಸರಿ ಉತ್ತರ ಇಂಡೋನೇಷ್ಯಾಕ್ಕೆ. ಇಂಡೋನೇಷ್ಯಾದಲ್ಲಿ ಭೂಕಂಪ ಮತ್ತು ಸುನಾಮಿಯಿಂದ ನಡೆದಂತಹ ಒಂದು ಅಪಘಾತದಿಂದ ಅವರನ್ನ ರಕ್ಷಣೆ ಮಾಡೋದಕ್ಕೆ ಭಾರತದ ಸೇನೆ, ವಿಶೇಷವಾಗಿ INS ಟಿರ್, INS ಸುಜಾತ, INS ಶಾರ್ದೂಲ್ ಭಾಗಿಯಾಗಿ ಇಂಡೋನೇಷ್ಯಾದ ಜನರನ್ನ ರಕ್ಷಣೆ ಮಾಡಲಾಯಿತು. ಆಪರೇಷನ್ ರಾಹತ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಪ್ರವಾಹಕ್ಕೆ ಸಂಬಂಧಿಸಿರುವಂಥದ್ದು. ಯಮನ್ ದೇಶದಲ್ಲಿನ ಪ್ರವಾಹದಿಂದ ಆದಂಥ ನಷ್ಟಕ್ಕೆ ಭಾರತೀಯ ಸೇನೆ ಈ ಒಂದು ಹೆಲ್ಪ್ ಅನ್ನು ಮಾಡಿತು. 5,600 ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಾಯಿತು. ಆಪರೇಷನ್ ಐರನ್ ಸ್ವಾರ್ಡ್ ನಡೆಸಿದವರು ಯಾರು? ಸರಿಯಾದ ಉತ್ತರ ಇಸ್ರೇಲ್. ಇದು ಹಮಾಸ್ ಉಗ್ರಗಾಮಿಗಳ ಒಂದು ಅಟ್ಯಾಕ್ ವಿರುದ್ಧ
ಹಮಾಸ್ ಉಗ್ರರ ವಿರುದ್ಧ ನಡೆಸಿದಂಥ ಒಂದು ಆಪರೇಷನ್. ಯಾವ ದೇಶದಲ್ಲಿ ಆಪರೇಷನ್ ವೆನಿಲ್ಲಾ ನಡೆಸಲಾಯಿತು? ಸರಿಯಾದ ಉತ್ತರ ಮಡಗಾಸ್ಕರ್ ದೇಶದಲ್ಲಿ ಆಪರೇಷನ್ ವೆನಿಲ್ಲಾ ನಡೆಸಲಾಯಿತು. ನೋಡಿ, ಇದೊಂದು ಸೈಕ್ಲೋನ್ ರಿಲೀಫ್ ಆಪರೇಷನ್ ಆಗಿದೆ. ಇಲ್ಲಿ ಡಯಾನೆ ಎನ್ನುವಂತಹ ಒಂದು ಸೈಕ್ಲೋನ್ ಅಪ್ಪಳಿಸುತ್ತೆ. ಅದರ ವಿರುದ್ಧವಾಗಿ ಅದನ್ನ ತಡೆಯೋದಕ್ಕೆ ಸೈಕ್ಲೋನ್ ರಿಲೀಫಿಂಗ್ ಆಗಿ ಆಪರೇಷನ್ ವೆನಿಲ್ಲಾ ನಡೆಸಲಾಯಿತು. ನೋಡಿ, ಇದರಲ್ಲಿ 92,000 ಜನರನ್ನ ರೀಪ್ಲೇಸ್ಮೆಂಟ್ ಮಾಡಲಾಯಿತು. ಭಾರತೀಯ ನೇವಿ ಇದನ್ನ ಕೈಗೆತ್ಕೊಂಡಿದ್ದು. 92,000 ಜನರ ಸ್ಥಳಾಂತರ ಮಾಡಲಾಯಿತು. ಸ್ನೇಹಿತರೆ, ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ಒಂದು ಐತಿಹಾಸಿಕವಾದ ಪ್ರಶ್ನೆ, ಆಪರೇಷನ್ ಪೋಲೋ. ಹಾಗಾದ್ರೆ ಈ ಐತಿಹಾಸಿಕ ಪ್ರಶ್ನೆ ಈ ಭಾರತದ ಇತಿಹಾಸದಲ್ಲಿ ಕಂಡುಬರುವಂತಹ ಪ್ರಮುಖ ಆಪರೇಷನ್ಗಳಲ್ಲಿ ಟಾಪ್ 10ಗಳಲ್ಲಿ ಇದು ಕೂಡ ಒಂದು. ಹಾಗಾದ್ರೆ ಈ ಆಪರೇಷನ್ ಪೋಲೋ ಏನು? ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ಸ್ ಈ ರೀತಿ ಇದೆ: ಗೋವಾ, ಜುನಾಗಢ್, ಹೈದರಾಬಾದ್, ಸಿಕ್ಕಿಂ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬಿಹಾರದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಇತ್ತೀಚೆಗೆ ಬಿಹಾರ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಾಮ್ರಾಟ್ ಚೌಧರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಾಮ್ರಾಟ್ ಚೌಧರಿ ಇತ್ತೀಚೆಗೆ ಬಿಹಾರದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ಸೊ ಇವರು ಬಿಜೆಪಿ ಪಕ್ಷದಿಂದ ಆಯ್ಕೆಯಾದಂಥವರು. ಬಿಜೆಪಿ ಪಕ್ಷದವರು ಇವರು. ಭಾರತೀಯ ಜನತಾ ಪಾರ್ಟಿಯ ಸಾಮ್ರಾಟ್ ಚೌಧರಿ ಇತ್ತೀಚೆಗೆ ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಇನ್ನು ಬಿಹಾರ ರಾಜ್ಯದ ಬಗ್ಗೆ ಹೇಳೋದಾದ್ರೆ, ಬಿಹಾರ ರಾಜ್ಯ 1912 ಮಾರ್ಚ್ 22ರಲ್ಲಿ, ಅಂದರೆ ಸ್ವತಂತ್ರ ಪೂರ್ವದಲ್ಲಿಯೇ ಇದು ರಾಜ್ಯದ ಒಂದು ಸ್ಥಾನಮಾನವನ್ನು ಪಡೆದಿತ್ತು. ಅನಂತರ ಅದು ಕಂಟಿನ್ಯೂ ಆಗುತ್ತೆ. ಬಿಹಾರದ ರಾಜಧಾನಿ ಪಾಟ್ನಾ. ಬಿಹಾರದ ರಾಜಧಾನಿ ಪಾಟ್ನಾ. ಇದರಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ 40, ರಾಜ್ಯಸಭಾ ಸದಸ್ಯರ ಸಂಖ್ಯೆ 16, ಮತ್ತು ಇಲ್ಲಿನ ಬಿಹಾರದ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆಯಲ್ಲ, ಅಂದರೆ ಬಿಹಾರದ ವಿಧಾನಸಭೆಯಲ್ಲಿ ಒಟ್ಟು 243 ಸದಸ್ಯರ ಒಂದು ಬಲವನ್ನು ಹೊಂದಿದೆ. ಇನ್ನು ಇದರ ಗವರ್ನರ್ ಯಾರು ಕೇಳಿದ್ರೆ ಲೆಫ್ಟಿನೆಂಟ್ ಜನರಲ್ ಸೈಯದ್ ಆಟಾ ಹಸ್ನೈನ್ ಅಂತೇಳಿ. ಮಣಿಪುರ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಯಮ್ನಾನ್ ಖೇಮ್ಚಂದ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಮ್ನಾನ್ ಖೇಮ್ಚಂದ್ ಸಿಂಗ್ ಇವರು ಮಣಿಪುರದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ. ಮಣಿಪುರ ರಾಜ್ಯದ ಬಗ್ಗೆ ಹೇಳೋದಾದ್ರೆ, ಇದು 1972ರಲ್ಲಿ ಒಂದು ರಾಜ್ಯವಾಗಿ ಘೋಷಣೆ ಆಯಿತು. 1972 ಜನವರಿ 21ರಂದು ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಳ್ತು. ಇದರ ರಾಜಧಾನಿ ಇಂಫಾಲ್. ಮಣಿಪುರದ ರಾಜಧಾನಿ ಇಂಫಾಲ್. ಇಲ್ಲಿರುವಂತಹ ಲೋಕಸಭಾ ಸದಸ್ಯರ ಸಂಖ್ಯೆ ಕೇವಲ 2. ಇನ್ನು ರಾಜ್ಯಸಭಾ ಸದಸ್ಯರ ಸಂಖ್ಯೆ ಕೇವಲ 1. ಹಾಗಾದ್ರೆ ಇಲ್ಲಿನ ಅಸೆಂಬ್ಲಿಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಕೇಳಿದ್ರೆ ಕೇವಲ 60 ಜನ ಸದಸ್ಯರನ್ನ ಒಳಗೊಂಡಿರುವಂಥದ್ದು ಮಣಿಪುರ. ಇಲ್ಲಿನ ಗವರ್ನರ್ ಅಜಯ್ ಕುಮಾರ್ ಭಲ್ಲಾ ಅಂತೇಳಿ, ಇವರು ಹಿಂದಿನ ಸರ್ಕಾರದಲ್ಲಿ ಹಿಂದೆ ಯೂನಿಯನ್ ಹೋಮ್ ಸೆಕ್ರೆಟರಿ ಆಗಿದ್ರು ಅಜಯ್ ಕುಮಾರ್ ಭಲ್ಲಾ. ಮತ್ತು ಇಲ್ಲಿಗೆ ಒಬ್ಬರು ಡೆಪ್ಯೂಟಿ CM ಇದ್ದಾರೆ, ಇಬ್ಬರು ಇದ್ದಾರೆ. NPF ಒಂದು ಪಕ್ಷದಿಂದ ಒಬ್ಬರು ಮತ್ತು BJPಯಿಂದ ಒಬ್ಬರು. ಡೆಪ್ಯೂಟಿ CM ಇಬ್ಬರು ಯಾರ್ಯಾರು ಕೇಳಿದ್ರೆ ನೇಮ್ಚಾ ಕಿಪ್ಗೇನ್ ಮತ್ತು ಲೋಸಿ ದಿಕೋ ಅಂತೇಳಿ. ಮಹಾರಾಷ್ಟ್ರ ರಾಜ್ಯದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸುನೇತ್ರಾ ಪವಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸುನೇತ್ರಾ ಪವಾರ್ ಅವರು ಹಿಂದಿನ ಅಂದರೆ ಇವರು ಅಜಿತ್ ಪವಾರ್ ಅಂತ ಏನಿದ್ರಲ್ಲ ಹಿಂದೆ, ಅವರು ದಿವಂಗತ ಅಜಿತ್ ಪವಾರ್ ಇವರ ಪತ್ನಿಯವರು ಸುನೇತ್ರಾ ಪವಾರ್ ಅಂತೇಳಿ. ಇವರು ಮಹಾರಾಷ್ಟ್ರದ ಮೊದಲ, ನೋಡಿ ಇಂಪಾರ್ಟೆಂಟ್ ಇದು, ಮೊದಲ ಮಹಿಳಾ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ಸುನೇತ್ರಾ ಪವಾರ್. ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ನೋಡಿ, ಜಮ್ಮು ಕಾಶ್ಮೀರ ಅಂದ್ರೆ ಮೊದಲ ಮುಖ್ಯಮಂತ್ರಿ ಅಂದ್ರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಆದ್ಮೇಲೆ ಮೊಟ್ಟ ಮೊದಲಿಗೆ ಆಯ್ಕೆಯಾಗಿದ್ದು ಯಾರು ಅಂತೇಳಿ. ನೋಡಿ, ಇದು 370 ಆರ್ಟಿಕಲ್ ತೆಗೆದ ಮೇಲೆ, ಸಂವಿಧಾನದ ವಿಧಿ 370 370 ಏನು ವಿಶೇಷ ಸ್ಥಾನಮಾನವನ್ನು ನೀಡಿತ್ತು, ಈ ಒಂದು ವಿಶೇಷ ಸ್ಥಾನಮಾನವನ್ನು ತೆಗೆದ ಮೇಲೆ 2019ರಲ್ಲಿ ಇದೊಂದು ಯೂನಿಯನ್ ಟೆರಿಟರಿ ಆಗುತ್ತೆ. ಅವಾಗ ಕೇಳಿದ್ರೆ
ಅಕ್ಟೋಬರ್ 31, 2019ರಲ್ಲಿ ಇದೊಂದು ಸ್ವತಂತ್ರ ಕೇಂದ್ರಾಡಳಿತ ಪ್ರದೇಶ ಆಯಿತು. ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಆಯಿತು. ಸೊ ಈ ಕೇಂದ್ರಾಡಳಿತ ಪ್ರದೇಶದ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು, ಈ ಹಿಂದೆ ಕೂಡ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಆದರೆ ಆಗ ಅದು ರಾಜ್ಯ ಆಗಿರುತ್ತೆ. ಸೊ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಆದ ನಂತರ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಒಮರ್ ಅಬ್ದುಲ್ಲಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಒಮರ್ ಅಬ್ದುಲ್ಲಾ. ಸೊ ಇದು ನೋಡಿ, ಇಲ್ಲಿ ಇದೊಂದು ಯೂನಿಯನ್ ಟೆರಿಟರಿ ಆಗುತ್ತೆ ಮತ್ತು ಇದರ ಕ್ಯಾಪಿಟಲ್ ವಿಶೇಷವಾಗಿ ತುಂಬ ಸರಿ ಕೇಳಿದ್ದಾರೆ. 2 ರಾಜಧಾನಿಯನ್ನು ಒಳಗೊಂಡಿರುವುದು ಶ್ರೀನಗರ ಮತ್ತು ಜಮ್ಮು. ಸೊ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ 2 ರಾಜಧಾನಿಗಳಿದ್ದಾವೆ. ಸೊ ಶ್ರೀನಗರ ಮತ್ತು ಜಮ್ಮು. ಶ್ರೀನಗರ ಇದೆಯಲ್ಲ, ಇದು ಬೇಸಿಗೆಯ ರಾಜಧಾನಿ, ಮತ್ತು ಜಮ್ಮು ಇದೆಯಲ್ಲ, ಇದು ಚಳಿಗಾಲದ ರಾಜಧಾನಿ. ಚಳಿಗಾಲದಲ್ಲಿ ರಾಜಧಾನಿ ಇಲ್ಲಿ ಶಿಫ್ಟ್ ಆಗುತ್ತೆ ಅಂತ. ಶ್ರೀನಗರ ಮತ್ತು ಜಮ್ಮು, ಇದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿಗಳು. ಮತ್ತು ಇಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ನೋಡಿ, ಇಲ್ಲಿ ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಇರಲ್ಲ, ಬರೀ ಲೆಫ್ಟಿನೆಂಟ್ ಗವರ್ನರೇ ಆ ಒಂದು ಕೇಂದ್ರಾಡಳಿತ ಪ್ರದೇಶದ ಆಡಳಿತವನ್ನು ನೋಡ್ಕೊಳ್ತಾರೆ. ಬಟ್ ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ಮುಖ್ಯಮಂತ್ರಿ ಕೂಡ ಇದ್ದಾರೆ, ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದ್ದಾರೆ. ಸೊ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಒಮರ್ ಅಬ್ದುಲ್ಲಾ. ಹಾಗಾದ್ರೆ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ಕೇಳಿದ್ರೆ ಮನೋಜ್ ಸಿನ್ಹಾ. ಮನೋಜ್ ಸಿನ್ಹಾ ಇವರು ಲೆಫ್ಟಿನೆಂಟ್ ಗವರ್ನರ್. ಸಿಕ್ಕಿಂ ರಾಜ್ಯಕ್ಕೆ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಿಕ್ಕಿಂ ರಾಜ್ಯ ಸಂಬಂಧಪಟ್ಟಿದ್ದು ಪ್ರೇಮ್ ಸಿಂಗ್ ತಮಾಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಪ್ರೇಮ್ ಸಿಂಗ್ ತಮಾಂಗ್. ಇನ್ನು ಸಿಕ್ಕಿಂ ರಾಜ್ಯದ ಬಗ್ಗೆ ಹೇಳೋದಾದ್ರೆ ಇದು ಭಾರತಕ್ಕೆ ಸೇರಿದ್ದು 1975ರಲ್ಲಿ ಮೇ 16ರಂದು ಭಾರತಕ್ಕೆ ಸೇರ್ಪಡೆಯಾಯಿತು. ಸ್ವತಂತ್ರ ಆದ ನಂತರ ಭಾರತಕ್ಕೆ ಇದು ಸೇರ್ಪಡೆಯಾಗಿದ್ದೆ 1975ಅಲ್ಲಿ. ಇದರ ರಾಜಧಾನಿ ಗ್ಯಾಂಗ್ಟಕ್. ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟಕ್. ಇಲ್ಲಿ ವಿಶೇಷತೆ ಏನು ಕೇಳಿದ್ರೆ ಕೇವಲ 1 ಲೋಕಸಭಾ ಸದಸ್ಯರಿದ್ದಾರೆ ಮತ್ತು 1 ರಾಜ್ಯಸಭಾ ಸದಸ್ಯರಿದ್ದಾರೆ. ಹಾಗಾದ್ರೆ ಸಿಕ್ಕಿಂನ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟು ಕೇಳಿದ್ರೆ ಕೇವಲ 32. ಹಾಗೆಯೇ ಇಲ್ಲಿನ ರಾಜ್ಯಪಾಲರು ಯಾರು ಕೇಳಿದ್ರೆ ಓಂ ಪ್ರಕಾಶ್ ಮಾಥೂರ್. ಇನ್ನು ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮೋಹನ ಯಾದವ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೋಹನ್ ಯಾದವ್ ಅವರು ಮಧ್ಯಪ್ರದೇಶ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಇವರು. ಸೊ ಈ ಮಧ್ಯಪ್ರದೇಶ ಬಗ್ಗೆ ಹೇಳೋದಾದ್ರೆ ಇದು 1956 ರಚನೆ ಆಯಿತು. ನವೆಂಬರ್ 1ರಲ್ಲಿ ಇದು ಮಧ್ಯಪ್ರದೇಶ ರಚನೆ ಆಗುತ್ತೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್. ಮಧ್ಯಪ್ರದೇಶದ ಲೋಕಸಭಾ ಸದಸ್ಯರ ಸಂಖ್ಯೆ 29, ರಾಜ್ಯಸಭಾ ಸದಸ್ಯರ ಸಂಖ್ಯೆ 11 ಮತ್ತು ಇಲ್ಲಿನ ವಿಧಾನಸಭಾ ಸದಸ್ಯರ ಸಂಖ್ಯೆ 230. ಸೊ ಇದರಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, DCMs ಇದ್ದಾರೆ ಇಬ್ರು. ಯಾರ್ಯಾರು? ರಾಜೇಂದ್ರ ಶುಕ್ಲಾ ಮತ್ತು ಜಗದೀಶ್ ದೇವ್ಡಾ ಅಂತೇಳಿ. ಇನ್ನು ಇಲ್ಲಿನ ಗವರ್ನರ್ ಮಂಗುಬಾಯಿ ಚಂಗಾಬಾಯಿ ಪಟೇಲ್. ಇನ್ನು ಛತ್ತೀಸ್ಗಢ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ವಿಷ್ಣುದೇವ ಸಾಯಿ. ವಿಷ್ಣುದೇವ ಸಾಯಿ ಅವರು ಛತ್ತೀಸ್ಗಢದ ನೂತನ ಮುಖ್ಯಮಂತ್ರಿಗಳು. ಛತ್ತೀಸ್ಗಢ ರಚನೆ ಆಗಿದ್ದು ನವೆಂಬರ್ 1, 2000 ಇದಕ್ಕೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾಯಿತು ಛತ್ತೀಸ್ಗಢ ರಾಜ್ಯಕ್ಕೆ. ಛತ್ತೀಸ್ಗಢದ ರಾಜಧಾನಿ ನಯ ರಾಯಪುರ, ನ್ಯೂ ರಾಯ್ಪುರ್ ಅಂತ ನಾವೇನು ಕರಿತೀವಿ ಇಂಗ್ಲೀಷಲ್ಲಿ, ನಯ ರಾಯಪುರ. ಇಲ್ಲಿನ ಗವರ್ನರ್ ರಾಮೇನ್ ದೇಕಾ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ವಿಜಯ್ ಶರ್ಮಾ ಮತ್ತು ಅರುಣ್ ಸಾವೋ. ಇಲ್ಲಿನ ಲೋಕಸಭಾ ಸದಸ್ಯರ ಸಂಖ್ಯೆ 11, ರಾಜ್ಯಸಭಾ ಸದಸ್ಯರ ಸಂಖ್ಯೆ 5 ಮತ್ತು ಇಲ್ಲಿನ ವಿಧಾನಸಭೆಯಲ್ಲಿ ಒಟ್ಟು 90 ಸದಸ್ಯರ ಬಲವನ್ನು ಹೊಂದಿದೆ. ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಮಮತಾ ಬ್ಯಾನರ್ಜಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ತೃಣಮೂಲ ಕಾಂಗ್ರೆಸ್ ಪಾರ್ಟಿಯಿಂದ ಆಯ್ಕೆಯಾಗಿ ಬಂದವರು. ತೃಣಮೂಲ ಕಾಂಗ್ರೆಸ್ನ
ಪ್ರತಿನಿಧಿಯವರು ತೃಣಮೂಲ ಕಾಂಗ್ರೆಸ್ಸಿಂದ ಆಯ್ಕೆಯಾಗಿ ಬರ್ತಾರೆ. ಪಶ್ಚಿಮ ಬಂಗಾಳ ಬಗ್ಗೆ ಹೇಳೋದಾದ್ರೆ 1956 ಅಲ್ಲಿ ಭಾಷೆಗಳ ಆಧಾರದ ಮೇಲೆ ಏನು ರಾಜ್ಯಗಳ ವಿಂಗಡಣೆ ಆಯಿತು, ಆಗ ಪಶ್ಚಿಮ ಬಂಗಾಳ ಕೂಡ ರಚನೆ ಆಯಿತು. 1956 ನವೆಂಬರ್ 1ರಂದು ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ. ಇದರ ಗವರ್ನರ್ RN ರವಿ, ರಾಜ್ಯಪಾಲರು RN ರವಿ. ಲೋಕಸಭಾ ಸದಸ್ಯರ ಸಂಖ್ಯೆ 42, ರಾಜ್ಯಸಭಾ ಸದಸ್ಯರ ಸಂಖ್ಯೆ 16 ಮತ್ತು ಅಸೆಂಬ್ಲಿಯಲ್ಲಿ 294 ಸದಸ್ಯರ ಬಲವನ್ನು ಹೊಂದಿದೆ. ವಿಧಾನಸಭೆಯಲ್ಲಿ ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಭಗವಂತ ಮಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಗವಂತ ಮಾನ್ ಇದರಲ್ಲ ಇವರು ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಪಂಜಾಬ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ ಪಂಜಾಬ್ ರಾಜ್ಯ ನವೆಂಬರ್ 1, 1966ರಲ್ಲಿ ರಚನೆ ಆಯಿತು. ಇದರ ರಾಜಧಾನಿ ಚಂಡೀಗಢ. ಗವರ್ನರ್ ಗುಲಾಬ್ ಚಂದ್ ಕಟಾರಿಯಾ. ಗುಲಾಬ್ ಚಂದ್ ಕಟಾರಿಯಾ ಇದರ ಗವರ್ನರ್. ಲೋಕಸಭಾ ಸದಸ್ಯರ ಸಂಖ್ಯೆ 13, ರಾಜ್ಯಸಭಾ ಸದಸ್ಯರ ಸಂಖ್ಯೆ 7 ಮತ್ತು 117 ವಿಧಾನಸಭಾ ಸದಸ್ಯರನ್ನ ಹೊಂದಿದೆ. ಮೇಘಾಲಯ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಕಾನ್ರಾಡ್ ಸಾಂಗ್ಮಾ. ಇವರು ಮೇಘಾಲಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ. ನ್ಯಾಷನಲ್ ಪೀಪಲ್ ಪಾರ್ಟಿಯಿಂದ ಆಯ್ಕೆಯಾದರು. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ. ಮೇಘಾಲಯದ ಬಗ್ಗೆ ಹೇಳೋದಾದ್ರೆ ಇದು 1970ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಳ್ತು. 1970ಯಲ್ಲಿ ರಾಜಧಾನಿ ಶಿಲ್ಲಾಂಗ್. ಲೋಕಸಭಾ ಸದಸ್ಯರ ಸಂಖ್ಯೆ 2, ರಾಜ್ಯಸಭಾ ಸದಸ್ಯರ ಸಂಖ್ಯೆ 1 ಮತ್ತು ವಿಧಾನಸಭಾ ಸದಸ್ಯರ ಸಂಖ್ಯೆ 60. ಗವರ್ನರ್ ಯಾರು? CH ವಿಜಯಶಂಕರ್. ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ದೇವೇಂದ್ರ ಫಡ್ನವೀಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೇವೇಂದ್ರ ಫಡ್ನವೀಸ್. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರು? ಆಗ್ಲೇ ನಾವು ಹೇಳಿದ್ವಿ, ಏಕನಾಥ್ ಶಿಂದೆ ಇದ್ದಾರೆ ಮತ್ತು ಸುನೀತಾ ಪವಾರ್ ಕೂಡ ಇದ್ದಾರೆ. ಇನ್ನು ಮಹಾರಾಷ್ಟ್ರದ ಬಗ್ಗೆ ಹೇಳೋದಾದ್ರೆ 1960ಯಲ್ಲಿ ರಚನೆ ಆಯಿತು. ಮೇ 1, 1960ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಳ್ತು. ಮಹಾರಾಷ್ಟ್ರದ ರಾಜಧಾನಿ ತುಂಬ ನೋನ್ ಸಿಟಿ ಮುಂಬೈ. ಲೋಕಸಭಾ ಸದಸ್ಯರ ಸಂಖ್ಯೆ 48, ರಾಜ್ಯಸಭಾ ಸದಸ್ಯರ ಸಂಖ್ಯೆ 19, ವಿಧಾನಸಭಾ ಸದಸ್ಯರ ಸಂಖ್ಯೆ 288. ಗವರ್ನರ್ ಯಾರು? ಶ್ರೀ ಜಿಷ್ಣುದೇವ ವರ್ಮಾ. ಹರಿಯಾಣ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ನಯಾಬ್ ಸಿಂಗ್ ಸೈನಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ. ಹರಿಯಾಣ ನವೆಂಬರ್ 1, 1966ರಲ್ಲಿ ಸ್ಥಾಪನೆ ಆಯಿತು. ಹರಿಯಾಣದ ರಾಜಧಾನಿ ಚಂಡೀಗಢ. ಹರಿಯಾಣದ ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ 10, ರಾಜ್ಯಸಭಾ ಸದಸ್ಯರ ಸಂಖ್ಯೆ 5 ಮತ್ತು ವಿಧಾನಸಭಾ ಸದಸ್ಯರ ಸಂಖ್ಯೆ 90. ಇನ್ನು ಇದರ ಗವರ್ನರ್ ಯಾರು ಕೇಳಿದ್ರೆ ಪ್ರೊಫೆಸರ್ ಆಶಿಮ್ ಕುಮಾರ್ ಘೋಷ್. ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರು? ಸೊ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಂಧ್ರ ಪ್ರದೇಶ ಬಗ್ಗೆ ಹೇಳೋದಾದ್ರೆ ಇದು ರಾಜ್ಯಗಳ ಒಂದು ಭಾಷಾವಾರು ರಾಜ್ಯ ವಿಂಗಡಣೆ ಆದಾಗ ಮೊದಲ ರಾಜ್ಯವಾಗಿ ಆಂಧ್ರ ಪ್ರದೇಶ ರಚನೆ ಆಯಿತು. ಪೊಟ್ಟಿ ಶ್ರೀರಾಮುಲು ಅವರ ಸುದೀರ್ಘ ಉಪವಾಸದ ನಂತರ. ಇದರ ರಾಜಧಾನಿ ಅಮರಾವತಿ. ಲೋಕಸಭಾ ಸದಸ್ಯರು 25, ರಾಜ್ಯಸಭಾ ಸದಸ್ಯರು 11 ಮತ್ತು 175 ಸದಸ್ಯರ ವಿಧಾನಸಭೆಯನ್ನು ಒಳಗೊಂಡಿದೆ. ಗವರ್ನರ್ ಯಾರು? ಎಸ್ ಅಬ್ದುಲ್ ನಜೀರ್. ರಾಜಸ್ಥಾನ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಭಜನ್ ಲಾಲ್ ಶರ್ಮಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಜನ್ ಲಾಲ್ ಶರ್ಮಾ. ಇನ್ನು ರಾಜಸ್ಥಾನ ರಾಜ್ಯದ ಬಗ್ಗೆ ಹೇಳೋದಾದ್ರೆ ಇದು ಮಾರ್ಚ್ 30, 1949ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಹೊಂದಿತು. ಇನ್ನು ಇದು
ಇದರ ರಾಜಧಾನಿ ಜೈಪುರ. ರಾಜಸ್ಥಾನ್ ರಾಜ್ಯದ ರಾಜಧಾನಿ ಜೈಪುರ. 25 ಲೋಕಸಭಾ ಸದಸ್ಯರು, 10 ರಾಜ್ಯಸಭಾ ಸದಸ್ಯರು ಮತ್ತು 200 ವಿಧಾನಸಭಾ ಸದಸ್ಯರನ್ನ ಹೊಂದಿದೆ. ಗವರ್ನರ್ ಹರಿಬಾಬು ಕಿಸಾನ್ರಾವ್ ಬಾಗಡೆ. ಒಡಿಶಾ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಮೋಹನ ಚರಣ ಮಾಝಿ. ಮಾಜಿ ಅಲ್ಲ, ಇವರು ಹಾಲಿನೇ. ಸೊ ಮೋಹನ್ ಚರಣ್ ಮಾಝಿ ಅವ್ರ ಹೆಸರದು. ಮೋಹನ್ ಚರಣ್ ಮಾಝಿ ಒಡಿಶಾ ರಾಜ್ಯದ ಮುಖ್ಯಮಂತ್ರಿ. ಇವರು ಬಿಜೆಪಿ ಅವರು. ಒಡಿಶಾದ ಬಗ್ಗೆ ಹೇಳೋದಾದ್ರೆ 1936ರಲ್ಲಿ ಇದು ರಾಜ್ಯದ ಸ್ಥಾನಮಾನವನ್ನು ಹೊಂದಿತ್ತು. ನಂತರ ಆಸ್ ಇಟ್ ಈಸ್ ಕಂಟಿನ್ಯೂ ಆಗುತ್ತೆ ಸ್ವಾತಂತ್ರ್ಯ ಬಂದ ನಂತರ. ಒಡಿಶಾದ ರಾಜಧಾನಿ ಭುವನೇಶ್ವರ್. ಕ್ಯಾಪಿಟಲ್ ಸಿಟಿ. ಲೋಕಸಭಾ ಸದಸ್ಯರು 21, ರಾಜ್ಯಸಭಾ ಸದಸ್ಯರು 10 ಮತ್ತು ವಿಧಾನಸಭೆಯ 147 ಸದಸ್ಯರ ಬಲವನ್ನು ಹೊಂದಿದೆ. ಇದರ ಪ್ರಸ್ತುತ ಗವರ್ನರ್ ಡಾಕ್ಟರ್ ಹರಿಬಾಬು ಕಂಬಾಪತಿ. ಅರುಣಾಚಲ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಪೇಮಾ ಖಂಡು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಿಜೆಪಿಯ ಪೇಮಾ ಖಂಡು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ. ಅರುಣಾಚಲ ಪ್ರದೇಶ ಬಗ್ಗೆ ಹೇಳೋದಾದ್ರೆ 1987 ಇದು ರಾಜ್ಯವಾಗಿ ರಚನೆ ಆಯಿತು. ಫೆಬ್ರವರಿ 20, 1987 ರಾಜ್ಯವಾಗಿ ಒಂದು ರಚನೆ ಆಗಿದ್ದು. ಇದರ ರಾಜಧಾನಿ ಇಟಾನಗರ. ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ. ಲೋಕಸಭೆಯ 2, ರಾಜ್ಯಸಭೆಯ 1 ಮತ್ತು ವಿಧಾನಸಭೆಯ 60 ಬಲವನ್ನು ಹೊಂದಿದೆ. ಇದರ ಗವರ್ನರ್ ಕೈವಲ್ಯ ತ್ರಿವಿಕ್ರಮ ಪರ್ನಾಯಕ್. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರೇವಂತ ರೆಡ್ಡಿ. ಕಾಂಗ್ರೆಸ್ನ ರೇವಂತ ರೆಡ್ಡಿ ತೆಲಂಗಾಣದ ಮುಖ್ಯಮಂತ್ರಿಯಾಗಿದ್ದಾರೆ. ಕಾಂಗ್ರೆಸ್ನ ರೇವಂತ ರೆಡ್ಡಿ ಅವರು. ತೆಲಂಗಾಣದ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಅಂದರೆ ಹೊಸದಾಗಿ ನೂತನವಾಗಿ ಆಯ್ಕೆಯಾದ ಒಂದು ರಾಜ್ಯ ಇದು. ಜೂನ್ 2, 2014ರಲ್ಲಿ ಇದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಹಾಗೇನೆ ಇದು 17 ಲೋಕಸಭೆ, 7 ರಾಜ್ಯಸಭೆ ಮತ್ತು 119 ವಿಧಾನಸಭಾ ಸದಸ್ಯರನ್ನ ಒಳಗೊಂಡಿದೆ. ಗವರ್ನರ್ ಶ್ರೀ ಶಿವಪ್ರತಾಪ್ ಶುಕ್ಲಾ. ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಹೇಮಂತ ಸೊರೇನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೇಮಂತ ಸೊರೇನ್ ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿಗಳು. ಜಾರ್ಖಂಡ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ ನೋಡಿ, ಇವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಾರ್ಟಿಯವರು ಹೇಮಂತ ಸೊರೇನ್. ಇನ್ನು ಜಾರ್ಖಂಡ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ ನವೆಂಬರ್ 15, 2000 ಇಸ್ವಿಯಲ್ಲಿ ಇದು ಜಾರ್ಖಂಡ್ ಒಂದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಜಾರ್ಖಂಡ್ನ ರಾಜಧಾನಿ ಹೆಸರು ರಾಂಚಿ. ಲೋಕಸಭೆಯ 14, ರಾಜ್ಯಸಭೆಯ 6 ಮತ್ತು ವಿಧಾನಸಭೆಯ 82 ಸದಸ್ಯರನ್ನ ಹೊಂದಿದೆ. ಇದರ ಗವರ್ನರ್ ಸಂತೋಷ ಗಂಗ್ವಾರ್. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಪಾರ್ಟಿಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಕರ್ನಾಟಕ ರಾಜ್ಯ ನವೆಂಬರ್ 1, 1956ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಹಾಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಕರ್ನಾಟಕದ ಲೋಕಸಭಾ ಸದಸ್ಯರ ಸಂಖ್ಯೆ, ರಾಜ್ಯಸಭಾ ಸದಸ್ಯರ ಸಂಖ್ಯೆ, ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಲೋಕಸಭೆಗೆ 28 ಸದಸ್ಯರು, ರಾಜ್ಯಸಭೆಗೆ 12 ಮತ್ತು 224 ಬಲವುಳ್ಳ ವಿಧಾನಸಭೆಯನ್ನ ಹೊಂದಿದೆ. ಪ್ರಸ್ತುತ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ಹಿಮಾಚಲ ಪ್ರದೇಶ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಸುಖವಿಂದರ್ ಸಿಂಗ್ ಸುಖು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾಂಗ್ರೆಸ್ ಪಾರ್ಟಿಯವರು ಇವರು. ಹಿಮಾಚಲ್ ಪ್ರದೇಶ ಬಗ್ಗೆ ಹೇಳೋದಾದ್ರೆ 1971 ಜನವರಿ 25 ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಹಿಮಾಚಲ ಪ್ರದೇಶಕ್ಕೆ 2 ರಾಜಧಾನಿಗಳಿದ್ದಾವೆ. ಒಂದು ಶಿಮ್ಲಾ, ಇನ್ನೊಂದು ಧರ್ಮಶಾಲಾ.
ಸೊ ಶಿಮ್ಲಾ ಇದೆಯಲ್ಲ, ಇದು ಬೇಸಿಗೆ ಕಾಲದ ರಾಜಧಾನಿ ಆದರೆ ಧರ್ಮಶಾಲಾ ಚಳಿಗಾಲದ ರಾಜಧಾನಿ. 2 ರಾಜಧಾನಿಗಳಿದ್ದಾವೆ, ನೋಟ್ ಮಾಡ್ಕೊಳ್ಳಿ. ಸೊ ಇದು 4 ಲೋಕಸಭೆ, 3 ರಾಜ್ಯಸಭೆ ಮತ್ತು 68 ವಿಧಾನಸಭಾ ಸದಸ್ಯರನ್ನು ಹೊಂದಿದೆ. ಇಲ್ಲಿನ ಗವರ್ನರ್ ಹೆಸರು ಶ್ರೀ ಕವಿಂದರ್ ಗುಪ್ತಾ ಅಂತೇಳಿ. ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಮಾಣಿಕ್ ಶಾ. ಮಾಣಿಕ್ ಶಾ ಇವರು ಬಿಜೆಪಿಯವರು. ಬಿಜೆಪಿಯ ಮಾಣಿಕ್ ಶಾ ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ. ತ್ರಿಪುರಾದ ಬಗ್ಗೆ ಹೇಳೋದಾದರೆ 1972 ಜಾನ್ವರಿ 21 ಅಂದು ತ್ರಿಪುರಾ ಒಂದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಇದರ ರಾಜಧಾನಿ ಅಗರ್ತಲಾ. ತ್ರಿಪುರದ ರಾಜಧಾನಿ ಅಗರ್ತಲಾ. 2 ಲೋಕಸಭೆ, 1 ರಾಜ್ಯಸಭೆ ಮತ್ತು 60 ಸೀಟುಗಳನ್ನು ಹೊಂದಿದೆ. ಇದರ ಗವರ್ನರ್ ಇಂದ್ರಸೇನ ರೆಡ್ಡಿ ನಲ್ಲು, ರಾಜ್ಯಪಾಲರು. ಗೋವಾ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಪ್ರಮೋದ ಸಾವಂತ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೋವಾ ರಾಜ್ಯದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್. ಗೋವಾ ಯಾವಾಗ ರಾಜ್ಯವಾಗಿ ಹೊರಹೊಮ್ಮಿತು ಕೇಳಿದ್ರೆ ಮೇ 30 ಮೇ 1987ರಲ್ಲಿ ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮಿತು. ಇದರ ರಾಜಧಾನಿ ಪಣಜಿ. ಲೋಕಸಭೆಯ 2, ರಾಜ್ಯಸಭೆಯ 1 ಮತ್ತು ವಿಧಾನಸಭೆಯ 40 ಸೀಟ್ಗಳನ್ನು ಹೊಂದಿದೆ. ಗವರ್ನರ್ ಪಶುಪತಿ ಅಶೋಕ ಗಜಪತಿ ರಾಜು. ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ MK ಸ್ಟಾಲಿನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. MK ಸ್ಟಾಲಿನ್. ಇವರು DMK ಪಕ್ಷವನ್ನು ಪ್ರತಿನಿಧಿಸ್ತಾರೆ, ದ್ರಾವಿಡ ಮುನ್ನೇತರ ಕಜಗಂ. ತಮಿಳುನಾಡಿನ ಬಗ್ಗೆ ಹೇಳೋದಾದರೆ 1956 ನವೆಂಬರ್ 1ರಂದು ಏನು ಭಾಷಾಧಾರಿತ ರಾಜ್ಯಗಳಾಗಿ ವಿಂಗಡಣೆ ಆದಾಗ ತಮಿಳುನಾಡು ಕೂಡ ರಚನೆ ಆಯಿತು. ಇದರ ರಾಜಧಾನಿ ಚೆನ್ನೈ. ತಮಿಳುನಾಡಲ್ಲೇ ಒಟ್ಟು ಲೋಕಸಭೆಯ 39, ರಾಜ್ಯಸಭೆಯ 18, ವಿಧಾನಸಭೆಯ 234 ಸೀಟ್ಗಳಿದ್ದಾವೆ. ಇದರ ಡೆಪ್ಯೂಟಿ CM ಹೆಸರು DCM ಉದಯನಿಧಿ ಸ್ಟಾಲಿನ್. ಇನ್ನು ಗವರ್ನರ್ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅಂತೇಳಿ. ಕೇರಳ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿ ಉತ್ತರ ಪಿಣರಾಯಿ ವಿಜಯನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪಿಣರಾಯಿ ವಿಜಯನ್. ಇವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಕೇರಳದ ಬಗ್ಗೆ ಹೇಳೋದಾದ್ರೆ 1956 ನವೆಂಬರ್ 1ರಂದು ರಾಜ್ಯದ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆದಾಗ ರಚನೆ ಆಗಿದ್ದು. ಇದರ ರಾಜಧಾನಿ ತಿರುವನಂತಪುರಂ. ಲೋಕಸಭೆಯ 20, ರಾಜ್ಯಸಭೆಯ 9, ಲೋಕಸಭೆಯ 20, ರಾಜ್ಯಸಭೆಯ 9 ಮತ್ತು ವಿಧಾನಸಭೆಯ 140 ಕ್ಷೇತ್ರಗಳನ್ನು ಹೊಂದಿದೆ. ಇದರ ಪ್ರಸ್ತುತ ಗವರ್ನರ್ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್. ಇನ್ನು ಉತ್ತರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಯೋಗಿ ಆದಿತ್ಯನಾಥ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಿಜೆಪಿಯ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಸೊ ಉತ್ತರ ಪ್ರದೇಶ ಬಗ್ಗೆ ಹೇಳೋದಾದ್ರೆ 1950ಯಲ್ಲಿ ಇದು ರಚನೆ ಆಯಿತು. 1950 ಜನವರಿ 24ರಂದು ರಚನೆ ಆಗಿದ್ದು ರಾಜ್ಯವಾಗಿ. ಇದರ ರಾಜಧಾನಿ ಲಕ್ನೋ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಲೋಕಸಭೆ 80 ಹೈಯೆಸ್ಟ್ ಲೋಕಸಭಾ ಸದಸ್ಯರ ಸಂಖ್ಯೆ ಹೊಂದಿದೆ. 31 ರಾಜ್ಯಸಭೆ ಮತ್ತು 403 ವಿಧಾನಸಭಾ ಸದಸ್ಯರನ್ನ ಹೊಂದಿರುವಂಥದ್ದು. ಸೊ ಇದರ ಗವರ್ನರ್ ಆನಂದಿ ಬೆನ್ ಪಟೇಲ್. ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಭೂಪೇಂದ್ರ ಪಟೇಲ್. ಭೂಪೇಂದ್ರ ಪಟೇಲ್ ಬಿಜೆಪಿಯ ಭೂಪೇಂದ್ರ ಪಟೇಲ್ ಮುಖ್ಯಮಂತ್ರಿ ಇದ್ರದ್ದು. ಗುಜರಾತ್ ಬಗ್ಗೆ ಹೇಳೋದಾದ್ರೆ ಗುಜರಾತ್ ಮೇ 1, 1960ರಲ್ಲಿ ರಾಜ್ಯವಾಗಿ ಹೊರಹೊಮ್ಮಿತು. ಇದರ ರಾಜಧಾನಿ ಗಾಂಧಿನಗರ್. ಕ್ಯಾಪಿಟಲ್ ಸಿಟಿ ಆಫ್ ಗುಜರಾತ್ ಇಸ್ ಗಾಂಧಿನಗರ್. 26 ಲೋಕಸಭಾ ಸದಸ್ಯರು, 11
ರಾಜ್ಯಸಭಾ ಸದಸ್ಯರು, 182 ವಿಧಾನಸಭಾ ಸದಸ್ಯರನ್ನ ಹೊಂದಿದೆ. ಗವರ್ನರ್ ಆಚಾರ್ಯ ದೇವವ್ರತ. ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಹಿಮಂತ ಬಿಶ್ವ ಶರ್ಮಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಬಿಜೆಪಿಯ ಹಿಮಂತ್ ಬಿಸ್ವ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ. ಅಸ್ಸಾಂಗೆ ರಾಜ್ಯದ ಸ್ಥಾನಮಾನ ಸಿಕ್ಕಿದ್ದು ಜನವರಿ 26, 1950ರಲ್ಲಿ. ಗಣರಾಜ್ಯ ದಿನವೇ ಇದಕ್ಕೆ ರಾಜ್ಯದ ಸ್ಥಾನಮಾನ ಸಿಕ್ತು. ಅಸ್ಸಾಂನ ರಾಜಧಾನಿ ಡಿಸ್ಪುರ್ ಅಥವಾ ದಿಸ್ಪುರ್. ಲೋಕಸಭೆಯ 14, ರಾಜ್ಯಸಭೆಯ 7 ಮತ್ತು ವಿಧಾನಸಭೆಯ 126 ಸದಸ್ಯರ ಬಲವನ್ನು ಹೊಂದಿದೆ. ಗವರ್ನರ್ ಲಕ್ಷ್ಮಣ ಪ್ರಸಾದ್ ಆಚಾರ್ಯ. ಉತ್ತರಾಖಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಪುಷ್ಕರ ಸಿಂಗ್ ಧಾಮಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಿಜೆಪಿ ಅವರು. ಉತ್ತರಾಖಂಡ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ 2000ನೇ ಇಸ್ವಿಯಲ್ಲಿ ನವೆಂಬರ್ 9, 2000ನೇ ಇಸ್ವಿಯಲ್ಲಿ ಇದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಇದಕ್ಕೆ 2 ರಾಜಧಾನಿಗಳಿದ್ದಾವೆ, ನೋಟ್ ಮಾಡ್ಕೊಳ್ಳಿ. ಡೆಹ್ರಾಡೂನ್ ಮತ್ತು ಗೈರ್ಸೈನ್. ಸೊ ಡೆಹ್ರಾಡೂನ್ ಇದೆಯಲ್ಲ ಚಳಿಗಾಲದ ರಾಜಧಾನಿ ಮತ್ತು ಗೈರ್ಸೈನ್ ಬೇಸಿಗೆಯ ರಾಜಧಾನಿ. ಸೊ ಈ ಉತ್ತರಾಖಂಡ್ ರಾಜ್ಯ 5 ಲೋಕಸಭಾ ಸದಸ್ಯರು, 3 ರಾಜ್ಯಸಭಾ ಸದಸ್ಯರು ಮತ್ತು 71 ವಿಧಾನಸಭಾ ಸದಸ್ಯರನ್ನ ಒಳಗೊಂಡಿದೆ. ಗವರ್ನರ್ ಗುರ್ಮಿತ್ ಸಿಂಗ್. ನಾಗಾಲ್ಯಾಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ನಿಪಿಯೋ ರಿಯೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾಗಾಲ್ಯಾಂಡ್ ರಾಜ್ಯದ ಮುಖ್ಯಮಂತ್ರಿ ನಿಪಿಯೋ ರಿಯೋ. ನ್ಯಾಷನಲ್ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿಯ ಸದಸ್ಯರು ಇವರು. ನಾಗಾಲ್ಯಾಂಡ್ ರಾಜ್ಯದ ಬಗ್ಗೆ ಹೇಳೋದಾದ್ರೆ 1963 ಡಿಸೆಂಬರ್ 1ರಂದು ಇದು ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು. ಇದರ ರಾಜಧಾನಿ ಕೊಹಿಮಾ. 1 ಲೋಕಸಭೆ, 1 ರಾಜ್ಯಸಭೆ, 60 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿದೆ. ಪ್ರಸ್ತುತ ಗವರ್ನರ್ ಶ್ರೀ ನಂದಕಿಶೋರ ಯಾದವ್. ಮಿಜೋರಾಂ ರಾಜ್ಯದ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಲಾಲ್ ಡುಮಾ. ಲಾಲ್ ಡುಮಾ ಇದೆ, ಇರಬೇಕಿತ್ತು, ಮಿಸ್ ಆಗಿದೆ. ಲಾಲ್ ಡುಮಾ ಮಿಜೋರಾಂನ ಸಿಎಂ. ಇವರು ಜೋರಂ ಪೀಪಲ್ಸ್ ಮೂವ್ಮೆಂಟ್ ಈ ಪಾರ್ಟಿಯಿಂದ ಆಯ್ಕೆ ಆಗ್ತಾರೆ. ಜೋರಂ ಪೀಪಲ್ಸ್ ಮೂವ್ಮೆಂಟ್. ಮಿಜೋರಾಂ ಬಗ್ಗೆ ಹೇಳೋದಾದ್ರೆ 1987ನಲ್ಲಿ ಇದು ರಾಜ್ಯವಾಗಿ ಹೊರಹೊಮ್ಮಿತು. ರಾಜಧಾನಿ ಐಜ್ವಾಲ್. ಲೋಕಸಭೆಯ 1, ರಾಜ್ಯಸಭೆಯ 1 ಮತ್ತು ವಿಧಾನಸಭೆಯ 40 ಸದಸ್ಯರನ್ನ ಹೊಂದಿದೆ. ಪ್ರಸ್ತುತ ಗವರ್ನರ್ ವಿಜಯ ಕುಮಾರ್ ಸಿಂಗ್. ದೆಹಲಿ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರೇಖಾ ಗುಪ್ತಾ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ. ನೋಡಿ, ಇಲ್ಲಿ ಇನ್ನು ಮುಂದೆ ನಾವು ಚೀಫ್ ಮಿನಿಸ್ಟರ್ಸ್ ಅಂಡ್ ಲೆಫ್ಟಿನೆಂಟ್ ಗವರ್ನರ್ಸ್ ಆಫ್ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕಂದ್ರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲ್ಲ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಇಲ್ಲ. ಕೆಲವೊಂದರಲ್ಲಿ ಲೆಫ್ಟಿನೆಂಟ್ ಗವರ್ನರ್ಸ್ ಇದ್ದಾರೆ, ಕೆಲವೊಂದರಲ್ಲಿ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಕೆಲವೊಂದರಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ. ಹಾಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೆಹಲಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ರೇಖಾ ಗುಪ್ತಾ ಅವರು. ರೇಖಾ ಗುಪ್ತಾ ಇವರು ಬಿಜೆಪಿಯನ್ನ ಪ್ರತಿನಿಧಿಸ್ತಾರೆ. ದೆಹಲಿಯ ಒಂದು ಲೋಕಸಭಾ ಸದಸ್ಯರ ಸಂಖ್ಯೆ 7. ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದ್ದಾರೆ ಇದಕ್ಕೆ. ಹಾಗಾದ್ರೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ಶ್ರೀ ಚರಣ್ಜಿತ್ ಸಿಂಗ್ ಸಂಧು. ಚರಣ್ಜಿತ್ ಸಿಂಗ್ ಸಂಧು. ಸೊ ದೆಹಲಿಗೆ ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದ್ದಾರೆ ಮತ್ತು ಮುಖ್ಯಮಂತ್ರಿ ಕೂಡ ಇದ್ದಾರೆ. ಪುದುಚೇರಿ ಮುಖ್ಯಮಂತ್ರಿ ಯಾರು? ಸೊ ಪುದುಚೇರಿ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಎನ್ ರಂಗಸ್ವಾಮಿ. ತುಂಬಾ ವರ್ಷಗಳಿಂದ ಇವರೇ ಇದ್ದಾರೆ, ಎನ್ ರಂಗಸ್ವಾಮಿ. ಆಲ್ ಇಂಡಿಯಾ NR ಕಾಂಗ್ರೆಸ್ ಪಾರ್ಟಿಯ ಇವರು ಪ್ರತಿನಿಧಿಸ್ತಾರೆ. NR ಕಾಂಗ್ರೆಸ್ ಪಾರ್ಟಿ ಅಂತೇಳಿ. ಪುದುಚೇರಿ ಬಗ್ಗೆ ಹೇಳೋದಾದ್ರೆ ಇದು ನವೆಂಬರ್ 1. ನೋಡಿ, ದೆಹಲಿ ಯಾವಾಗ ಹೇಳಿದ್ವಿ, ದೆಹಲಿ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನವನ್ನು ಹೊಂದಿದೆ, ಕೇಂದ್ರಾಡಳಿತ ಪ್ರದೇಶ ಹೌದು.
ಮತ್ತು ಮುಖ್ಯಮಂತ್ರಿ ಕೂಡ ಇದ್ದಾರೆ. ಪುದುಚೇರಿ ನವೆಂಬರ್ 1, 1954ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಹೊರಹೊಮ್ಮಿತು. ಇದರ ರಾಜಧಾನಿ ಕೂಡ ಪುದುಚೇರಿಯೇ. ಲೆಫ್ಟಿನೆಂಟ್ ಗವರ್ನರ್ ಕೂಡ ಇದ್ದಾರೆ. ಇದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ಕೆ ಕೈಲಾಸನಾಥನ್. ರಾಜ್ಯಸಭೆ 1 ಮತ್ತು ಲೋಕಸಭೆ 1 ಸದಸ್ಯರನ್ನು ಹೊಂದಿದೆ. ಅಂಡಮಾನ್ ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು? ನೋಡಿ, ಇದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ಅಂಡಮಾನ್ ನಿಕೋಬಾರ್ಗೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ಸೊ ಅಂಡಮಾನ್ ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ದೇವೇಂದ್ರ ಕುಮಾರ ಜೋಶಿ. ನೋಡಿ, ಅಂಡಮಾನ್ ನಿಕೋಬಾರ್ ಇದೆಯಲ್ಲ, ಇದು ನವೆಂಬರ್ 1, 1956ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ಹೊಂದಿತು. ಇದರ ರಾಜಧಾನಿ ಪೋರ್ಟ್ ಬ್ಲೇರ್. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು? ಸೊ ಲಡಾಖ್ನ ಮುಖ್ಯಸ್ಥರಿಗೆ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಶ್ರೀ ವಿನಯ್ ಕುಮಾರ್ ಸಕ್ಸೇನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಡಾಖ್ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ 2019ರಲ್ಲಿ ನಾನು ಆಗಲೇ ಹೇಳಿದೆ, ಏನು 370 ಆರ್ಟಿಕಲ್ ತೆಗೆದ ಮೇಲೆ ಜಮ್ಮು ಕಾಶ್ಮೀರ ಮತ್ತು ಲಡಾಖನ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಮಾಡಲಾಯಿತು. ಸೊ ಲಡಾಖ್ನ ಒಂದು ಏನು ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಲಡಾಖ್ನ ಒಂದು ಲೆಫ್ಟಿನೆಂಟ್ ಗವರ್ನರ್ ಯಾರು ಕೇಳಿದ್ರೆ ಶ್ರೀ ವಿನಯ್ ಕುಮಾರ್ ಸಕ್ಸೇನಾ. 2019 ಅಕ್ಟೋಬರ್ 31ನಲ್ಲಿ ಇದು ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನವನ್ನು ಪಡೆಯಿತು. ಇದರ ರಾಜಧಾನಿ 2 ಇದೆ, ಲೇಹ್ ಮತ್ತು ಕಾರ್ಗಿಲ್. ಕಾರ್ಗಿಲ್ 2 ರಾಜಧಾನಿಗಳಿದ್ದಾವೆ. ಲೆಫ್ಟಿನೆಂಟ್ ಗವರ್ನರ್ ಆಗಲೇ ಹೇಳಿದೆ, ಶ್ರೀ ವಿನಯ್ ಕುಮಾರ್ ಸಕ್ಸೇನಾ. ಇನ್ನು ಲಕ್ಷದ್ವೀಪದ ಲಕ್ಷದ್ವೀಪದ ಪ್ರಮುಖರನ್ನ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಸೊ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಯಾರು ಅಂತ ಕೇಳಿದ್ರೆ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಪ್ರಫುಲ್ಲ ಕೋಡಾ ಪಟೇಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಕ್ಷದ್ವೀಪದ ಬಗ್ಗೆ ಹೇಳೋದಾದ್ರೆ 1956 ನವೆಂಬರ್ 1ರಂದು ಇದು ರಚನೆ ಆಯಿತು. ಇದರ ರಾಜಧಾನಿ ಕವರತ್ತಿ. ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ದೀವ್ ಇದರ ಅಡ್ಮಿನಿಸ್ಟ್ರೇಟರ್ ಯಾರು? ಸರಿಯಾದ ಉತ್ತರ ಪ್ರಫುಲ್ಲ ಪಟೇಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಂಡೀಗಢದ ಅಡ್ಮಿನಿಸ್ಟ್ರೇಟರ್ ಯಾರು? ಸರಿಯಾದ ಉತ್ತರ ಗುಲಾಬ್ ಚಂದ್ ಕಟಾರಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚಂಡೀಗಢ ನವೆಂಬರ್ 1, 1966ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನವನ್ನು ಪಡೆಯಿತು. ಚಂಡೀಗಢ 2 ರಾಜ್ಯಗಳಿಗೆ ರಾಜಧಾನಿ ಕೂಡ ಆಗಿದೆ. ಯಾವುದಾದ್ರು ಕೇಳಿದ್ರೆ ಪಂಜಾಬ್ ಮತ್ತು ಹರಿಯಾಣ. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ 2026ರಲ್ಲಿ 147 ದೇಶಗಳು ಭಾಗಿಯಾಗಿದ್ದು, ಈ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ 116. ಭಾರತ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ನ ಪಟ್ಟಿಯಲ್ಲಿ 116ನೇ ಸ್ಥಾನದಲ್ಲಿದೆ. ಈ ಒಂದು ಹ್ಯಾಪಿನೆಸ್ ಇಂಡೆಕ್ಸ್ ಇದೆಯಲ್ಲ, ಇದು ಲೈಫ್ ಇವ್ಯಾಲ್ಯೂಯೇಷನ್ ಸ್ಕೋರ್ ಆಧಾರದ ಮೇಲೆ ಈ ಪಟ್ಟಿ ಪ್ರಕಟ ಆಗುತ್ತೆ. ಲೈಫ್ ಇವ್ಯಾಲ್ಯೂಯೇಷನ್ ಸ್ಕೋರ್. ಸೊ ಭಾರತ 116ನೇ ಸ್ಥಾನದಲ್ಲಿದೆ. ಕಾರಣ ಭಾರತದ ಲೈಫ್ ಇವ್ಯಾಲ್ಯೂಯೇಷನ್ ಸ್ಕೋರ್ ಇದೆಯಲ್ಲ, ಇದು 4.536 ಆಗಿದೆ. ಆ ಕಾರಣಕ್ಕೆ ಭಾರತ 116ನೇ ಸ್ಥಾನದಲ್ಲಿ ಇರುವಂಥದ್ದು. ಸೊ ಇದನ್ನ ಹೊರಡಿಸುವಂಥವ್ರು ಯಾರು? ಇದನ್ನ ಪ್ರಕಟ ಮಾಡೋದು ಯಾರು ಕೇಳಿದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ USA ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನಿದೆ, ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಏನಿದೆ, ಈ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಈ ಒಂದು ಪಟ್ಟಿಯನ್ನು ಹೊರಡಿಸುತ್ತೆ. ಹಾಗಾದ್ರೆ ಈ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಫಿನ್ಲ್ಯಾಂಡ್ ಫಸ್ಟ್ ಪ್ಲೇಸ್ ಅಲ್ಲಿದೆ. 2ನೇ ಸ್ಥಾನದಲ್ಲಿರುವ ದೇಶ ಐಸ್ಲ್ಯಾಂಡ್. ಹಾಗೇನೆ 3ನೇ ಸ್ಥಾನದಲ್ಲಿರುವ ದೇಶ ಡೆನ್ಮಾರ್ಕ್. ಸೊ ಭಾರತದ ಪ್ಲೇಸ್ಮೆಂಟ್ 116. ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ 2026ನಲ್ಲಿ ಭಾರತ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 13ನೇ ಸ್ಥಾನದಲ್ಲಿದೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್.
ಸೊ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ ಅನ್ನು ಹೊರಡಿಸೋದು ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಅಂಡ್ ಪೀಸ್. ಇದನ್ನು ಜಾರಿ ಮಾಡೋದು ಯಾರು, ಇದನ್ನು ಪ್ರಕಟ ಮಾಡೋದು ಯಾರು ಕೇಳಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಕಾನಮಿಕ್ಸ್ ಅಂಡ್ ಪೀಸ್. ಎಕಾನಮಿಕ್ಸ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುತ್ತೆ. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುತ್ತೆ. ಮೊದಲ ಸ್ಥಾನದಲ್ಲಿರುವ ದೇಶ ಪಾಕಿಸ್ತಾನ, ಅಂದ್ರೆ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಭಯೋತ್ಪಾದನೆ ಆಗ್ತಾ ಇದೆ ಅನ್ನುವ ಅರ್ಥ. ಎರಡನೇ ಸ್ಥಾನದಲ್ಲಿರುವ ದೇಶ ಬುರಾಕಿನ್ ಪಾಸೋ. ಬುರಾಕಿನ್ ಪಾಸೋ ಅನ್ನುವಂಥ ದೇಶ ಎರಡನೇ ಸ್ಥಾನದಲ್ಲಿಯೂ, ಮೂರನೇ ಸ್ಥಾನದಲ್ಲಿ ಇರುವಂಥದ್ದು ನೈಜರ್. ಸೊ ಭಾರತದ ಸ್ಥಾನ ಕೂಡ ತುಂಬ ಉತ್ತಮವಾಗಿ ಏನಿಲ್ಲ, 13ನೇ ಸ್ಥಾನದಲ್ಲಿದೆ. ಅಂದರೆ ಭಾರತದಲ್ಲಿಯೂ ಕೂಡ ಅಗಾಧವಾದ ಗ್ಲೋಬಲ್ ಟೆರರಿಸಮ್ ಕಂಡು ಬರುತ್ತೆ ಅನ್ನುವಂಥ ಅರ್ಥವನ್ನು ಹೇಳುತ್ತೆ ಈ ಇಂಡೆಕ್ಸ್. ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ 2026 ನಲ್ಲಿ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು? ಸರಿ ಉತ್ತರ ಜ್ಯೂರಿಚ್. ಜ್ಯೂರಿಚ್ ನಗರ ಯಾವ ದೇಶದಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ ನಗರ ಏನಿದೆ ಇದು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ನಗರವಾಗಿದೆ. ಸೊ ಭಾರತದಲ್ಲಿ 2 ನಗರಗಳು ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಒಂದು ಮುಂಬೈ, ಇನ್ನೊಂದು ಗುರುಗ್ರಾಮ. ಹಾಗಾದ್ರೆ ಮುಂಬೈ ಯಾವ ಸ್ಥಾನದಲ್ಲಿದೆ ಕೇಳಿದ್ರೆ 445 ಮತ್ತು ಗುರುಗ್ರಾಮ 450ನೇ ಸ್ಥಾನದಲ್ಲಿದೆ. ಇನ್ನು ಈ ಒಂದು ಪಟ್ಟಿಯಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವ ದೇಶ ಜಿನೇವಾ ಮತ್ತು 3ನೇ ಸ್ಥಾನದಲ್ಲಿರುವ ದೇಶ ಬೆಸೆಲ್. ಗ್ಲೋಬಲ್ ಆರ್ಮ್ಸ್ ಇಂಪೋರ್ಟ್ ಡ್ಯೂರಿಂಗ್ 2021-25 ಇದರಲ್ಲಿ ಭಾರತ ಸ್ಥಾನ ಏನು ಅಂದ್ರೆ ಶಸ್ತ್ರಾಸ್ತ್ರಗಳ ಆಮದು ಸೂಚಕಾಂಕ. ಶಸ್ತ್ರಾಸ್ತ್ರಗಳ ಆಮದು ಇಂಪೋರ್ಟ್ ಮಾಡಿಕೊಳ್ಳುವಂತ ಒಂದು ಸೂಚಕಾಂಕ ಇದು. ಸೊ ಇದರಲ್ಲಿ ಭಾರತದ ಸ್ಥಾನ ಏನು ಕೇಳಿದ್ರೆ ಭಾರತ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದರರ್ಥ ಭಾರತ ತನ್ನ ದೇಶದ ರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಡುತ್ತೆ ಅಂತೇಳಿ ಅರ್ಥ. ಹಾಗಾದ್ರೆ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಉಕ್ರೇನ್. ದ್ವಿತೀಯ ಸ್ಥಾನದಲ್ಲಿ ಭಾರತ ಮತ್ತು ತೃತೀಯ ಸ್ಥಾನದಲ್ಲಿರೋದು ಸೌದಿ ಅರೇಬಿಯಾ. ಸೊ ಈ ಗ್ಲೋಬಲ್ ಆರ್ಮ್ಸ್ ಇಂಪೋರ್ಟ್ ಈ ಒಂದು ಇಂಡೆಕ್ಸ್ ಇದೆಯಲ್ಲ ಇದನ್ನ ಜಾರಿ ಮಾಡೋದು ಯಾರು ಕೇಳಿದ್ರೆ ಸಿಪ್ರಿ. ಸಿಪ್ರಿ ಇದನ್ನ ಪ್ರಕಟ ಮಾಡುತ್ತೆ ಅಥವಾ ಜಾರಿ ಮಾಡುತ್ತೆ. ಹರೂನ್ ಗ್ಲೋಬಲ್ ರಿಚ್ ಲಿಸ್ಟ್ 2026 ಈ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಹರೂನ್ ಗ್ಲೋಬಲ್ ರಿಚ್ ಲಿಸ್ಟ್ ಪಟ್ಟಿಯಲ್ಲಿ ಭಾರತದ ಸ್ಥಾನ 3ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಯಾವ್ದು ಕೇಳಿದ್ರೆ ಚೀನಾ. ಫಸ್ಟ್ ಪ್ಲೇಸ್ ಅಲ್ಲಿ ಚೀನಾ ಮತ್ತು ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಅಮೆರಿಕ. ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ 2026 ನಲ್ಲಿ ಭಾರತ ಸ್ಥಾನ ಏನು? ಸರಿ ಉತ್ತರ ಭಾರತ 16ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರಲ್ಲಿ 154 ದೇಶಗಳು ಭಾಗಿಯಾಗಿದ್ದು ಈ ಪಟ್ಟಿಯಲ್ಲಿ ಸೇರಿರುವಂಥ ದೇಶಗಳ ಸಂಖ್ಯೆ 154. 154 ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಇಂಡೆಕ್ಸ್. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರೋದು ಸಿಂಗಾಪುರ. ಪ್ರಥಮ ಸ್ಥಾನದಲ್ಲಿರುವಂಥದ್ದು ಸಿಂಗಾಪುರ. ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಸ್ವಿಟ್ಜರ್ಲೆಂಡ್ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ಡೆನ್ಮಾರ್ಕ್. ಸೊ ಭಾರತದ ಸ್ಥಾನ ಏನು ಕೇಳಿದ್ರೆ 16ನೇ ಸ್ಥಾನದಲ್ಲಿದೆ. ಬ್ರ್ಯಾಂಡ್ ಫಿನಾನ್ಸ್ ಗ್ಲೋಬಲ್ 500 2026 ವರದಿಯ ಪ್ರಕಾರ ಭಾರತದ ಅತ್ಯುತ್ತಮ ಬ್ರಾಂಡ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಟಾಟಾ ಗ್ರೂಪ್. ಈ ಒಂದು ಇಂಡೆಕ್ಸ್ ನಲ್ಲಿ ಆಯ್ಕೆಯಾದ ಭಾರತದ ಏಕೈಕ ಬ್ರ್ಯಾಂಡ್ ಇದು ಟಾಟಾ ಗ್ರೂಪ್, ನೆನಪಿರಲಿ. ಸೊ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಬ್ರಾಂಡ್ ಯಾವುದು ಕೇಳಿದ್ರೆ ಆಪಲ್. ಆಪಲ್ ಕಂಪನಿ ಇದೆಯಲ್ಲ ಫಸ್ಟ್ ಪ್ಲೇಸ್ ಇದೆ. ದ್ವಿತೀಯ ಸ್ಥಾನದಲ್ಲಿರುವುದು ಮೈಕ್ರೋಸಾಫ್ಟ್. ಗ್ಲೋಬಲ್ ಎಐ ಬ್ರೈನ್ ರೇಸ್ ರಿಪೋರ್ಟ್ 2026ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 6ನೇ ಸ್ಥಾನದಲ್ಲಿದೆ. ಒಂದು ವಿಶೇಷವಾದ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ.
ಇದನ್ನು ಪ್ರಕಟ ಮಾಡೋದು SA-Humanis.io ಅಂತೇಳಿ ಜಾರಿ ಮಾಡೋದು SA-Humanis.io ಇದನ್ನು ಪ್ರಕಟ ಮಾಡುತ್ತೆ, ಇದನ್ನು ಜಾರಿ ಮಾಡುತ್ತೆ. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಅಮೇರಿಕಾ, ದ್ವಿತೀಯ ಸ್ಥಾನದಲ್ಲಿರುವ ದೇಶ ಚೀನಾ ಮತ್ತು ತೃತೀಯ ಸ್ಥಾನದಲ್ಲಿರುವ ದೇಶ ಸಿಂಗಾಪುರ. ಸೊ ಇದರಲ್ಲಿ ಭಾರತ ಸ್ಥಾನ 6th ಪ್ಲೇಸಲ್ಲಿದೆ. ಗ್ಲೋಬಲ್ ರೆಸಿಡೆನ್ಸ್ ಪ್ರೋಗ್ರಾಮ್ ಇಂಡೆಕ್ಸ್ 2026 ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಗ್ರೀಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಹೆನ್ಲೆ ಮತ್ತು ಪಾರ್ಟ್ನರ್ಸ್ ಜಾರಿ ಮಾಡುತ್ತೆ. ಹೆನ್ಲೆ ಅಂಡ್ ಪಾರ್ಟ್ನರ್ಸ್ ಜಾರಿ ಮಾಡಿರುವಂಥದ್ದು. ಪ್ರಥಮ ಸ್ಥಾನದಲ್ಲಿ UAE ಇದೆ, ಹಾಗೇನೆ ದ್ವಿತೀಯ ಸ್ಥಾನದಲ್ಲಿ ಪೋರ್ಚುಗಲ್ ಇದೆ. ದ್ವಿತೀಯ ಸ್ಥಾನದಲ್ಲಿ ಪೋರ್ಚುಗಲ್ ಇರುವಂಥದ್ದು. ವರ್ಲ್ಡ್ ಒಬೆಸಿಟಿ ಅಟ್ಲಾಸ್ 2026 ಇದು ಚೈಲ್ಡ್ ಒಬೆಸಿಟಿ ಅಂದ್ರೆ ಬಾಲ ಸ್ಥೂಲಕಾಯ ಇರುವಂತಹ ಮಕ್ಕಳ ಒಂದು ಪಟ್ಟಿ ಇದು. ಸೊ ಇದರಲ್ಲಿ ಭಾರತದ ಸ್ಥಾನ ಏನು ಕೇಳಿದ್ರೆ ಭಾರತ 2nd ಪ್ಲೇಸಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು. ಸೊ ಇದು ಬಾಲ ಸ್ಥೂಲಕಾಯ, ಬಹಳ ಸ್ಥೂಲಕಾಯ ಇರುವಂತಹ ಮಕ್ಕಳ ಪಟ್ಟಿ ಇದು. ಸೊ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ಯಾವ ದೇಶ ಕೇಳಿದ್ರೆ ಚೀನಾ. ಅಂದ್ರೆ ಚೀನಾದಲ್ಲಿ ಮಕ್ಕಳು ತುಂಬಾ ಸ್ಥೂಲಕಾಯವನ್ನು ಹೊಂದಿರ್ತಾರೆ ಅಂತ. ಇನ್ನು ಚೀನಾದ ನಂತರ ಭಾರತದ ನಂತರ ಇರುವಂಥದ್ದು USA ಅಮೆರಿಕ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 38ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 38ನೇ ಸ್ಥಾನದಲ್ಲಿದೆ. ಗ್ಲೋಬಲ್ ಸಾಫ್ಟ್ ಪವರ್ ಇಂಡೆಕ್ಸ್ 2026 ನಲ್ಲಿ ಭಾರತ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 32ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ಬ್ರಾಂಡ್ ಫೈನಾನ್ಸ್ ಜಾರಿ ಮಾಡುತ್ತೆ. ಬ್ರಾಂಡ್ ಫೈನಾನ್ಸ್ ಇದನ್ನ ಜಾರಿ ಮಾಡುವಂಥದ್ದು. ಬ್ರಾಂಡ್ ಫೈನಾನ್ಸ್ ಇದರಲ್ಲಿ 193 ದೇಶಗಳು ಭಾಗಿಯಾಗ್ತವೆ. 193 ದೇಶಗಳು ಭಾಗಿಯಾಗ್ತವೆ. ಪ್ರಥಮ ಸ್ಥಾನದಲ್ಲಿರುವಂಥದ್ದು USA, ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಚೀನಾ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ಜಪಾನ್. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 91ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಜಾರಿ ಮಾಡುತ್ತೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದನ್ನ ಜಾರಿ ಮಾಡುತ್ತೆ. ಸೊ ಇದರಲ್ಲಿ 182 ದೇಶಗಳು ಭಾಗಿಯಾಗ್ತವೆ. 182 ದೇಶಗಳು ಭಾಗಿಯಾಗ್ತವೆ. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ಡೆನ್ಮಾರ್ಕ್, ದ್ವಿತೀಯ ಸ್ಥಾನದಲ್ಲಿರುವುದು ಫಿನ್ಲ್ಯಾಂಡ್ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ಸಿಂಗಾಪುರ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ ಏನು? ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಸ್ಥಾನ 45ನೇ ಸ್ಥಾನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನ ಪೋರ್ಚುಲಾಸ್ ಇಂಡಸ್ಟ್ರೀಸ್ ಜಾರಿ ಮಾಡುತ್ತೆ. ಪೋರ್ಚುಲಾಸ್ ಇಂಡಸ್ಟ್ರೀಸ್ ಏನಿದೆ ಇದನ್ನ ಪ್ರಕಟಿಸುವಂಥದ್ದು, ಜಾರಿ ಮಾಡುವಂಥದ್ದು ಪೋರ್ಚುಲಾಸ್ ಇಂಡಸ್ಟ್ರೀಸ್. ಪ್ರಥಮ ಸ್ಥಾನದಲ್ಲಿರೋದು USA, ದ್ವಿತೀಯ ಸ್ಥಾನದಲ್ಲಿರೋದು ಫಿನ್ಲ್ಯಾಂಡ್ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ಸಿಂಗಾಪುರ. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 75ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಇಯರ್ 85 ಇತ್ತು. ಲಾಸ್ಟ್ ಇಯರ್ ಹೋಲಿಸಿದ್ರೆ ಈ ಸರಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರೋದು ಸಿಂಗಾಪುರ, ದ್ವಿತೀಯ ಸ್ಥಾನದಲ್ಲಿರೋದು ಜಪಾನ್, ತೃತೀಯ ಸ್ಥಾನದಲ್ಲಿರೋದು ದಕ್ಷಿಣ ಕೊರಿಯಾ.
ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026 Q1 ಇದರಲ್ಲಿ ಭಾರತ ಸ್ಥಾನ ಏನು? ಭಾರತ ಇದರಲ್ಲಿ 80ನೇ ಸ್ಥಾನದಲ್ಲಿದೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇಂಡೆಕ್ಸ್ ಆಫ್ ಎಕಾನಮಿಕ್ ಫ್ರೀಡಮ್ 2025 ನಲ್ಲಿ ಭಾರತ ಸ್ಥಾನ ಏನು? ಸರಿಯಾದ ಉತ್ತರ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಒಂದು ಇಂಡೆಕ್ಸ್ ಇದು. ಇದರಲ್ಲಿ ಭಾರತದ ಸ್ಥಾನ 128. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಹೆರಿಟೇಜ್ ಫೌಂಡೇಶನ್ ಅಂಡ್ ದ ವಾಲ್ ಸ್ಟ್ರೀಟ್ ಜರ್ನಲ್ ಇದನ್ನ ಜಾರಿ ಮಾಡುತ್ತೆ. ನೋಟ್ ಮಾಡ್ಕೊಳ್ಳಿ. ದ ಹೆರಿಟೇಜ್ ಫೌಂಡೇಶನ್ ಅಂಡ್ ದ ವಾಲ್ ಸ್ಟ್ರೀಟ್ ಜರ್ನಲ್ ಇದನ್ನ ಜಾರಿ ಮಾಡುವಂಥದ್ದು. ಗ್ಲೋಬಲ್ ಪೀಸ್ ಇಂಡೆಕ್ಸ್ ವಿಶ್ವ ಶಾಂತಿ ಸೂಚಕಾಂಕ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 115ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುತ್ತೆ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇದನ್ನ ಜಾರಿ ಮಾಡುವಂಥದ್ದು. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ಐಸ್ಲ್ಯಾಂಡ್, ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಐಲ್ಯಾಂಡ್ ಮತ್ತು ತೃತೀಯ ಸ್ಥಾನದಲ್ಲಿರೋದು ನ್ಯೂಜಿಲ್ಯಾಂಡ್. ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2025 ವಿಶ್ವ ಹಸಿವಿನ ಸೂಚಕಾಂಕ ಅಂತ ಹೇಳ್ಬೋದು. ಇದರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 102ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಟ್ಟು 123 ದೇಶಗಳು ಭಾಗಿಯಾಗಿದ್ವು. 123 ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ 102. 102. ನೆಕ್ಸ್ಟ್ ಕ್ವಶನ್ ಹೋಗೋಣ. ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ 2026 ನಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಭಾರತದಲ್ಲಿ ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾ ಇನ್ ಫಸ್ಟ್ ಪ್ಲೇಸ್. ಒಡಿಸ್ಸಾದ ನಂತರ ಗೋವಾ ಮತ್ತು ಗೋವಾದ ನಂತರ ಜಾರ್ಖಂಡ್ ಇದೆ. ಒಡಿಸ್ಸಾದ ನಂತರ ಗೋವಾ ಮತ್ತು ಜಾರ್ಖಂಡ್ ಇರುವಂಥದ್ದು. ಕೊನೆಯ ಸ್ಥಾನದಲ್ಲಿರೋದು ಹಿಮಾಚಲ ಪ್ರದೇಶ ಕೊನೆಯ ಪ್ಲೇಸಲ್ಲಿದೆ ಮತ್ತು ಮಣಿಪುರ ಇವು ಕೊನೆಯ ಸ್ಥಾನದಲ್ಲಿ ಇರುವಂಥವು. ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ ಚೀನಾವನ್ನು ಹಿಂದಿಕ್ಕಿ ತೆಂಗಿನಕಾಯಿ ಉತ್ಪಾದನೆಯಲ್ಲಿ 2026ನೇ ಸ್ಥಾನದಲ್ಲಿ ಫಸ್ಟ್ ಪ್ಲೇಸ್ ಹೋಗಿದೆ. ಒಟ್ಟಾರೆ ತೆಂಗಿನಕಾಯಿ ಉತ್ಪಾದನೆಯ 30% ಭಾರತದಲ್ಲಿ ಆಗುತ್ತೆ. 2024-25ನೇ ಸಾಲಿನಲ್ಲಿ ಭಾರತದ ಅಗ್ರಗಣ್ಯ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ ರಾಜ್ಯ ಯಾವುದು? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತಮಿಳುನಾಡು. ಇನ್ನು 2ನೇ ಸ್ಥಾನದಲ್ಲಿರುವಂಥದ್ದು ಗುಜರಾತ್ ಮತ್ತು 3ನೇ ಸ್ಥಾನದಲ್ಲಿರುವಂಥದ್ದು ಮಹಾರಾಷ್ಟ್ರ. ಇಂಟರ್ನೆಟ್ ಶಟ್ಡೌನ್ ರಿಪೋರ್ಟ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 2ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಆಕ್ಸೆಸ್ ನೌ ಜಾರಿ ಮಾಡುತ್ತೆ. ಏಷ್ಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ 2026 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 6ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 6th ಪ್ಲೇಸ್ ಅಲ್ಲಿದೆ. ಇಲ್ಲಿ ಏಷ್ಯಾ ದೇಶಗಳು ಮಾತ್ರ ಭಾಗಿಯಾಗ್ತವೆ. ಈ ಒಂದು ಇಂಡೆಕ್ಸ್ ಅಲ್ಲಿ ಏಷ್ಯಾ ದೇಶಗಳು ಭಾಗಿಯಾಗುವಂಥದ್ದು. ಪ್ರಥಮ ಸ್ಥಾನದಲ್ಲಿರುವಂಥದ್ದು ಚೀನಾ, ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಮಲೇಷಿಯಾ ಮತ್ತು ತೃತೀಯ ಸ್ಥಾನದಲ್ಲಿರುವಂಥದ್ದು ವಿಯೆಟ್ನಾಂ. ನೋಂಬಿಯೋ ಸೇಫ್ಟಿ ಇಂಡೆಕ್ಸ್ 2026 ನಲ್ಲಿ ಮೊದಲ ಸ್ಥಾನದಲ್ಲಿರುವ ನಗರ ಯಾವುದು? ಸರಿಯಾದ ಉತ್ತರ ಕಿಂಗಾಡೋ. ಚೀನಾದ ನಗರ ಇದು. ಚೀನಾ ದೇಶದ ಕಿಂಗಾಡೋ ನಗರ ನೋಂಬಿಯೋ ಸೇಫ್ಟಿ ಇಂಡೆಕ್ಸ್ 2026 ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ನಗರವಾಗಿದೆ. ಸೊ ಭಾರತದಲ್ಲಿ ಕರ್ನಾಟಕ ಆಯ್ಕೆಯಾಗಿದೆ. ಇನ್ನು 2ನೇ ಸ್ಥಾನದಲ್ಲಿ ಅಬುಧಾಬಿ ಮತ್ತು 3ನೇ ಸ್ಥಾನದಲ್ಲಿ ದೋಹಾ ಇದೆ. ಅಬುಧಾಬಿ 2ನೇ ಸ್ಥಾನದಲ್ಲಿಯೂ ದೋಹಾ 3ನೇ ಸ್ಥಾನದಲ್ಲಿ ಇರುವಂಥದ್ದು.
ಮಹಿಳಾ ಶಾಂತಿ ಮತ್ತು ಸುರಕ್ಷತಾ ಇಂಡೆಕ್ಸ್ 2025-26 ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 131ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಡೆನ್ಮಾರ್ಕ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಐಸ್ಲ್ಯಾಂಡ್ ಮತ್ತು ಥರ್ಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ನಾರ್ವೆ. ವಿಶ್ವದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ಚೀನಾ. ಗ್ಲೋಬಲ್ ಮೈಂಡ್ ಹೆಲ್ತ್ ಇನ್ ರಿಪೋರ್ಟ್ 2025 ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 60ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂಡ್ ರೆಸಿಲೆನ್ಸ್ ಇಂಡೆಕ್ಸ್ 2025 ನಲ್ಲಿ ಭಾರತ ಸ್ಥಾನ ಏನು? ಸರಿ ಉತ್ತರ ಭಾರತ ಇದರಲ್ಲಿ 104ನೇ ಸ್ಥಾನದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು ಕೂಡ ಹೆನ್ಲೆ ಅಂಡ್ ಪಾರ್ಟ್ನರ್ಸ್ ಜಾರಿ ಮಾಡುತ್ತೆ. ಪ್ರಥಮ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ದ್ವಿತೀಯ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಪ್ರಕಾರ 2025ರಲ್ಲಿ ಭಾರತದಲ್ಲಿ ಮರಣ ಹೊಂದಿದ ಹುಲಿಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಈ ರೀತಿ ಇದೆ: 145, 160, 165, 166. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.